ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ನಲ್ಲಿ ನಾನಿವತ್ತು ನಿಮಗೆ ಪರಮಾಣುಗಳ ಬಗ್ಗೆ ನಡೆಸಿದಂತಹ ಸಂಶೋಧನೆಗಳ ಬಗ್ಗೆ ನಾನು ಎಲ್ಲವನ್ನೂ ತಗೊಳ್ಬೇಕು ಅಂತ ಇದ್ದೆ. ಆದ್ರೆ ಗೋಲ್ಡ್ಸ್ಟೈನ್ ನ ಆಲ್ಫಾ ಕಣಗಳ ಪ್ರಯೋಗ, ಗೋಲ್ಡ್ಸ್ಟೈನ್ ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್, ಆಮೇಲೆ ಜೆ ಥಾಮ್ಸನ್ಸ್ ಎಕ್ಸ್ಪೆರಿಮೆಂಟ್, ಅವನು ಮಾಡಿದಂತಹ ಪ್ರಯೋಗ, ರುದರ್ಫರ್ಡ್ ನ ಸಿದ್ಧಾಂತ, ಇದಿಷ್ಟು ತಕೊಳ್ಳುವಾಗಲೇ ಇದು ತುಂಬಾ ದೊಡ್ಡ ಲೆಸನ್ ಆಗ್ತದೆ ಅಂತ ಅನಿಸಿತು. ಅದಕ್ಕೋಸ್ಕರ ಇದು ಮೂರನ್ನೇ ತಗೊಂಡೆ. ಉಳಿದದ್ದನ್ನು ನಾನು ನೆಕ್ಸ್ಟ್ ಲೆಸನ್ಗೆ ಹಾಕ್ತೇನೆ. ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಒಂದರ ನಂತರ ಒಂದು, ಅಂದ್ರೆ ಒಂದಕ್ಕೊಂದು ತೀರಾ ತುಂಬಾ ಸಂಬಂಧಗಳಿದೆ ಮತ್ತು ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಅವರು ಕಂಡು ಹಿಡಿದದ್ದ, ಇವರು ಕಂಡು ಹಿಡಿದದ್ದ ಹೇಳುವಂಥದ್ದು. ಯಾಕಂದ್ರೆ ಇವರು ಎಲ್ಲರೂ ಕೂಡ ಈ ಅಟಾಮಿಕ್ ಸ್ಟ್ರಕ್ಚರಿನ ಅಥವಾ ಆಟಮಿನ ರಚನೆಯ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಜೊತೆಯಾಗಿಯೂ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ನಾನು ಒಂದೊಂದಾಗಿ ತಗೊಳ್ತಾ ಇದ್ದೇನೆ. ಇದರಲ್ಲಿ ನಾನು ಪ್ರಯೋಗ ಮಾತ್ರ ಅಲ್ಲ, ಅದರ ಉತ್ತಮ ಅಂಶಗಳು ಮತ್ತು ಅದರ ಡ್ರಾಬ್ಯಾಕ್ಸ್ ಏನಿತ್ತು, ಅದರಲ್ಲಿ ಯಾವುದು ತಪ್ಪಾಗಿದೆ ಮುಂದಕ್ಕಾಗುವಾಗ, ಅದಕ್ಕೋಸ್ಕರ ಮುಂದಿನ ಆವಿಷ್ಕಾರಗಳಾಗುವಾಗ ಅದು ಹಿಂದಿನದ್ದು ಸರಿ ಇಲ್ಲ, ಅದು ಆ ಸ್ಟೇಟ್ಮೆಂಟ್ಗಳು ಸರಿ ಇಲ್ಲ ಹೇಳುವಂಥದ್ದಾಗಿದೆ. ಇದನ್ನೆಲ್ಲವನ್ನು ನಾನು ವಿವರಿಸ್ತಾ ಇದ್ದೇನೆ. ಸ್ವಲ್ಪ ದೀರ್ಘವಾದಂತಹ ವಿಡಿಯೋ ಆಗಿರ್ತದೆ. ಖಂಡಿತವಾಗಿ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದರಲ್ಲಿ ಬರುವಂತಹ ಎಲ್ಲ ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಬರೀ GPSTR ಮಾತ್ರ ಅಲ್ಲ, TET, KS, RRB ಎಲ್ಲರಿಗೂ ಇದಕ್ಕೂ ತುಂಬಾ ಪ್ರಯೋಜನಕಾರಿ ಆಗ್ತದೆ. ಖಂಡಿತವಾಗಿ ಕೊನೆಯ ತನಕ ನೋಡಿ. ಯಾಕಂದ್ರೆ ಇಲ್ಲಿ ಮಧ್ಯದಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಿಮಗೆ ಬರೀಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಒಂದ್ಸತಿ ಕಂಪ್ಲೀಟ್ ನೆನಪು ಮಾಡ್ಕೊಳ್ಳಿಕ್ಕೆ ಒಂದ್ಸತಿ ಕೊನೆಯ ತನಕ ವಿಡಿಯೋವನ್ನು ನೋಡಿ. ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಅಥವಾ ಏನಾದ್ರೂ ಮತ್ತಷ್ಟು ವಿವರಣೆ ಬೇಕಿತ್ತು ಅಂತ ಅನಿಸಿದ್ರೆ ಖಂಡಿತವಾಗಿ ಕ್ವಶನ್ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದ್ರೆ ಕಂಪ್ಲೀಟ್ ಒಂದೊಂದು ವಿವರಣೆಗಳು ತುಂಬಾ ವಿಡಿಯೋಗಳಲ್ಲಿ ನಿಮಗೆ ಸಿಗುದಿಲ್ಲ. ನಾನು ಇದಕ್ಕಿಂತ ಮೊದಲು ಸ್ವಲ್ಪ ಎಲ್ಲೆಲ್ಲೋ ವಿವರಣೆ ಕೊಟ್ಟಿರ್ಬೋದು, ಆದ್ರೆ ಇಷ್ಟು ವಿವರಣೆ ಯಾವ ಲೆಸನ್ ಅಲ್ಲೂ ಕೊಡ್ಲಿಲ್ಲ. ಓಕೆ, ಖಂಡಿತವಾಗಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ಟಾರ್ಟ್ ಮಾಡುವ. ಈ ಗೋಲ್ಡ್ಸ್ಟೈನ್ ನ ಆಲ್ಫಾ ಕಣಗಳ ಪ್ರಯೋಗವನ್ನು ನಾನು ಫಸ್ಟ್ ತಗೊಂಡೆ. ನಿಮಗೆ ಅಲ್ಲಿ ಸಿಲೆಬಸ್ ಅಲ್ಲಿ ಕೊಡುವಾಗ ಸ್ವಲ್ಪ ಮುಂದೆ ಹಿಂದೆ ಮಾಡಿದ್ದಾರೆ. ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಯಾವ ಪ್ರಯೋಗದ ನಂತರ ಯಾವ ಪ್ರಯೋಗ ಆದದ್ದು, ಯಾರ ಪ್ರಯೋಗ ಆದದ್ದು, ಇದನ್ನು ನಾನು ತಕ್ಕೊಂಡು ಸ್ಟಡಿ ಮಾಡಿಕೊಂಡು ಅನಂತರ ನಾನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದೇನೆ. ಅಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಕೊಟ್ಟ ರೀತಿಯಲ್ಲಿಯೇ ನಿಮಗೆ ಸಬ್ ಟಾಪಿಕ್ಸ್ ಇದರಲ್ಲಿ ಸಿಗ್ಲಿಕ್ಕಿಲ್ಲ, ಸ್ವಲ್ಪ ಮುಂದೆ ಹಿಂದೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಗೋಲ್ಡ್ಸ್ಟೈನ್ ನ ಆಲ್ಫಾ ಕಣಗಳ ಪ್ರಯೋಗ ಅಥವಾ ಗೋಲ್ಡ್ಸ್ಟೈನ್ಸ್ ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆದದ್ದು. ಯಾಕಂದ್ರೆ ಇದು ಪ್ರಾರಂಭದಲ್ಲಿ ಇವರು ಒಂದು ಡಿಸ್ಚಾರ್ಜ್ ಟ್ಯೂಬ್ಗಳನ್ನೆಲ್ಲ ಸಂಶೋಧನೆ ಮಾಡಿದವರು. ಯಾವುದು ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಎಲ್ಲ ಇದೆಯಲ್ಲ, ಅದರ ಟ್ಯೂಬ್ ಆ ತರದಲ್ಲಿ ಮಾಡಬಹುದು ಅನ್ನೋದನ್ನು ಇವರೇ ಸುಮಾರು 1850ರಿಂದ 1930 ತನಕ ಇದ್ರು ಇವರು. ಜರ್ಮನ್ ಭೌತಶಾಸ್ತ್ರಜ್ಞ ಇವರು. ಈ ಡಿಸ್ಚಾರ್ಜ್ ಟ್ಯೂಬ್ಗಳಿದೆಯಲ್ಲ, ಕಿರಣ ನಳಿಕೆ ಪ್ರಯೋಗ ಎಲ್ಲ ಇದೆಯಲ್ಲ, ಆ ಕಿರಣ ನಳಿಕೆಯನ್ನು ಫಸ್ಟ್ ಕಂಡು ಹಿಡಿದವರೇ ಇವರು, ಗೋಲ್ಡ್ಸ್ಟೈನ್ ಅನ್ನು. ಓಕೆ, ಹಾಗಾಗಿ ಅಲ್ಲಿ ನೀವು ಜೆ ಥಾಮ್ಸನ್ ಅಂತ ಪ್ರಶ್ನೆಗೆ ಉತ್ತರ ಕೊಡಬೇಡಿ. ಆಲ್ಫಾ ಇದು ಯಾವುದೋ ಡಿಸ್ಚಾರ್ಜ್ ಟ್ಯೂಬ್ ಅನ್ನು ಕಂಡು ಹಿಡಿದವರೇ ಯಾರು ಅಥವಾ ಅದರ ಬಗ್ಗೆ ಪ್ರಾರಂಭಿಕ ಸಂಶೋಧನೆ ನಡೆಸಿದವರು ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ಗೋಲ್ಡ್ಸ್ಟೈನ್ ನಿಮ್ಮ ಉತ್ತರ ಆಗಿರುತ್ತೆ, ಜೆ ಥಾಮ್ಸನ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇವರು ಆನೋಡ್ ಕಿರಣಗಳು ಅಥವಾ ಕಾಲುವೆ ಕಿರಣಗಳು ಅಂತ ಕರೀತಾರೆ ಅದನ್ನು ಇವರೇ ಕಂಡು ಹುಡುಕಿದ್ದು. ಆನೋಡ್ ಕಿರಣಗಳು ಅಂತ ಹೆಸರು ಕೊಟ್ಟದ್ದು ಎಲ್ಲ ಅನಂತರ, ಆದ್ರೆ ಕಾಲುವೆ ಕಿರಣಗಳು ಅಂತ ಇವರು ಹೆಸರು ಕೊಟ್ಟು ಇವರು ಪ್ರಯೋಗವನ್ನು ಮಾಡಿದ್ದಾರೆ. ನೋಡಿ, ಎಲ್ಲೆಲ್ಲಿಂದ ಯಾರ್ಯಾರಿಗೋ ಅದು ಕರೆಕ್ಟ್ ಆಗಿ, ನಾವು ಯಾರು ಆನೋಡ್ ಅನ್ನು ಕಂಡು ಹಿಡಿದದ್ದು ಯಾರು ಅಥವಾ ಪ್ರೋಟಾನ್ ಅನ್ನು ಕಂಡು ಹಿಡಿದದ್ದು ಯಾರು ಹೇಳಿದ್ರೆ ನಾವು ಯಾರದೋ ಹೆಸರು ಹೇಳ್ಬಿಡ್ತೇವೆ. ಹಾಗಲ್ಲ, ಅದರ ಪ್ರಾರಂಭ ಯಾರು ಮಾಡಿದ್ದು ಅದನ್ನು ನೆನಪಿಟ್ಕೊಳ್ಬೇಕು. ಗೋಲ್ಡ್ಸ್ಟೈನ್ ಪ್ರಾರಂಭ ಮಾಡಿದ್ದು, ಈ ಪ್ರಯೋಗಗಳನ್ನು ಪ್ರಾರಂಭ ಮಾಡಿದ್ದು ಇವರು. ಹೈಡ್ರೋಜನ್ ಅಯಾನ್ಗಳನ್ನು ಹೇಗೆ ಮಾಡುದು ಇಂಥದನ್ನು ಕೂಡ ಕಂಡು ಹುಡುಕಿದವರು. ಓಕೆ, ಗೋಲ್ಡ್ಸ್ಟೈನ್ ಜರ್ಮನ್, he was a German physicist. He was an early investigator of discharge tubes. Was the early investigator of discharge tubes ಅಂತ ಕೇಳಿದ್ರೆ ನಿಮ್ಮ your answer should be Goldstein. Okay, he discovered the anode rays, or he named it as canal rays. Okay, later identified as positive ions in the gas phase, including the hydrogen ion. Clear? ಪ್ರೋಟಾನ್ ಅಂತ ಹೆಸರು ಕೊಟ್ಟದ್ದು ಆಮೇಲೆ, ಬಟ್ ಪಾಸಿಟಿವ್ ಅಯಾನ್ಸ್ ಅಂತಲ್ಲ ಅವನು ಹೇಳಿದಾನೆ, ವಿವರಣೆ ಕೊಟ್ಟಿದ್ದಾನೆ ಅಲ್ಲಿ. ಓಕೆ,
ಇನ್ನು ಇನ್ನೊಬ್ಬರು ಇದರಲ್ಲೇ ಅವರ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿದವರಿದ್ದಾರೆ 1869ರಲ್ಲಿ. ಇನ್ 1869 ಯಾರು, ಜಾನ್ ವಿಲ್ಮೆಟ್ ಹಿಟ್ಟಾರ್ಫ್, ಇವರು ಋಣಾತ್ಮಕ ಇಲೆಕ್ಟ್ರೋಡ್ ಅಂದ್ರೆ ಯಾವುದು ಕ್ಯಾಥೋಡ್ ರೇಸ್ ಇದೆಯಲ್ಲ ಅದರ ಪ್ರಯೋಗವನ್ನು ಮಾಡಿದ್ದಾರೆ. ಓಕೆ, ಈ ಕಿರಣಗಳು ಗಾಜಿನ ಕೊಳವೆಯ ಗೋಡೆಗೆ ಬಡಿದಾಗ ಅಲ್ಲಿ ಪ್ರತಿದೀಪಕ ಬೆಳಕು ಅಥವಾ ಫ್ಲೋರೆಸೆನ್ಸ್ ಲೈಟ್ ಬರ್ತದೆ ಅಂತ ಕೂಡ ಇವರು ಕಂಡು ಹುಡುಕಿದ್ದಾರೆ. ಅದರ ಹೆಸರು ಯಾರಿಗೆ ಬಂದದ್ದು? ಜೆ ಥಾಮ್ಸನ್ಗೆ ಅಲ್ವಾ. ಕ್ಯಾಥೋಡ್ ಕಿರಣ ನಳಿಕೆ ಪ್ರಯೋಗ ಹೇಳಿದ ಕೂಡ ನಿಮಗೆ ನೆನಪಾಗುವುದು ಜೆ ಥಾಮ್ಸನ್. ಆದ್ರೆ 1869ರಲ್ಲಿಯೇ ಇಲೆಕ್ಟ್ರೋಡಿನಿಂದ ಅಥವಾ ಕ್ಯಾಥೋಡಿನಿಂದ ಋಣಾತ್ಮಕ ಕಣಗಳು ಹೊರಸೂಸ್ತವೆ ಹೇಳುವಂತದ್ದನ್ನು ಮತ್ತು ಅದು ಗಾಜಿನ ಕೊಳವೆಯ ಒಳಗೋಡೆಗೆ ಬಡಿದು ಅಲ್ಲಿಂದ ಬೆಳಕು ಬರ್ತದೆ ಹೇಳುವಂತಹ ವಿಷಯವನ್ನು 1869ರಲ್ಲಿ 1869 ಜಾನ್ ವಿಲ್ಮೆಟ್ ಹಿಟ್ಟಾರ್ಫ್ ಸ್ಟಡಿಡ್ ದಿಸ್ experiment. Okay, you don't forget his name, Johann Wilhelm Hittorf. Okay, these rays produced a fluorescence when they hit a glass tube wall, and when interrupted by a solid object they cast a shadow. ಇದಂನು ಕೂಡ ಇವರೇ ಹೇಳಿದ್ದಾರೆ. ಅಲ್ಲಿ ನಾವು 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ನಿಮ್ಮ ಪ್ರಯೋಗಗಳನ್ನು ಇದನ್ನೆಲ್ಲ ಓದುವಾಗ ಎಲ್ಲಿ ಬಂದದ್ದು ಜೆ ಥಾಮ್ಸನ್ ಇಷ್ಟು ಮಾಡಿದ್ದಾರೆ ಹೇಳುವಂಥದ್ದು. ಬಟ್ ಈ ನೆರಳು ಉಂಟಾಗ್ತದೆ, ಒಂದು ಘನವಸ್ತುವನ್ನು ಅಡ್ಡ ಇರಿಸಿದಾಗ ಅಲ್ಲಿ ನೆರಳು ಉಂಟಾಗ್ತದೆ ಅದರ ಹಿಂಬದಿಯಲ್ಲಿ ಅಂತ ಹೇಳಿದಾಗ, ವೆನ್ ಇಂಟರಪ್ಟೆಡ್ ಬೈ ಎ ಸಾಲಿಡ್ ಆಬ್ಜೆಕ್ಟ್ ದೇ ಕಾಸ್ಟ್ ಎ ಶ್ಯಾಡೋ ಅಂತ ವಿವರಣೆ ಕೊಟ್ಟಿದ್ದಾರೆ ಯಾರು, ಜಾನ್ ವಿಲ್ಮೆಟ್. ಓಕೆ, ಇಂಥದೆಲ್ಲ ವಿಷಯಗಳು ನೀವು ತರಗತಿಯಲ್ಲಿ ಕ್ಲಾಸ್ ಮಾಡುವಾಗ ನೀವು ಇದನ್ನೆಲ್ಲವೂ ಹೇಳ್ಬೇಕಾಗ್ತದೆ, ಯಾರೋ ಒಬ್ಬೊಬ್ಬರನ್ನು ಮಾತ್ರ ಹೇಳುವಂಥದ್ದಲ್ಲ. In 1870s, Goldstein undertook his own investigations of discharge tubes and named the light emission studied by others as cathode rays, or ಇಲ್ಲಿ ಕ್ಯಾಥೋಡೆನ್ಸ್ಟ್ರಾಲೆನ್ ಅಂತ ಇವರು ಹೆಸರು ಕೊಟ್ಟದ್ದು. ಆಕ್ಚುಲಿ ಕ್ಯಾಥೋಡ್ ರೇಸ್ ಅಂತ ಅದು ಯಾವತ್ತೇ ನೆನ್ಪಿಟ್ಕೊಳ್ಳಿ, ಯಾವುದೇ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಥವಾ ಏನಾದ್ರೂ ಸೈಂಟಿಫಿಕ್ ಆಗಿ ಏನಾದ್ರೂ ಕಂಡು ಹುಡುಕಿದ್ರೆ ಅದನ್ನು ಪೇಪರ್ ಪ್ರೆಸೆಂಟೇಶನ್ ಮಾಡಿ ಎಲ್ಲಾ ವಿಜ್ಞಾನಿಗಳು ಒಪ್ಪುವ ರೀತಿಯಲ್ಲಿ ಮಾಡುವಂತದ್ದನ್ನು ನಾವು ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸಾಮಾನ್ಯವಾಗಿ ಓದುದು. ಇವರೆಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ, ಆದ್ರೆ ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಇವರು ಪೇಪರ್ ಪ್ರೆಸೆಂಟೇಶನ್ ಅಂತ ಹೇಳುವಂತದ್ದನ್ನು ಮಾಡದೇ ಇದ್ದ ಕಾರಣ ಅಲ್ಲಿ ಇವರು ಹೆಸರು ಕೊಟ್ಟದಕ್ಕೆ ಕ್ಯಾನಲ್ ರೇಸ್ ಅಥವಾ ಕ್ಯಾಥೋಡೆನ್ಸ್ಟ್ರಾಲೆನ್ ಅಂತಲೇ ಹೆಸರು ಉಳ್ಕೊಂಡಿದೆ. ಓಕೆ, ಅದುವೇ ಮುಂದೆ ಕ್ಯಾಥೋಡ್ ಕಿರಣಗಳು ಅಂತ ಬಂದದ್ದು ನೆನ್ಪಿಟ್ಕೊಳ್ಳಿ. ಇವರು 1870ರ ದಶಕದಲ್ಲಿ ಇವರು ಏನ್ ಮಾಡಿದ್ದಾರೆ, ಗೋಲ್ಡ್ ಸ್ಟೈನ್ ಡಿಸ್ಚಾರ್ಜ್ ಟ್ಯೂಬ್ಗಳ ಬಗ್ಗೆ ಅವರು ಮತ್ತಷ್ಟು ಅಧ್ಯಯನಗಳನ್ನು ಮಾಡಿದ್ರು. ಮತ್ತು ಇತರರು ಕೂಡ ಜೊತೆಗೆ ಮಾಡಿದ್ದಾರೆ, ಹೇಳಿದ್ನಲ್ಲ ನಾನು. ಅದೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಇವರು ಅದಕ್ಕೊಂದು ಹೆಸರನ್ನು ಕೊಟ್ರು, ಕ್ಯಾಥೋಡೆನ್ಸ್ಟ್ರಾಲೆನ್ ಅನ್ನುವಂತಹ ಹೆಸರನ್ನು ಕೊಟ್ರು, ಅಥವಾ ಕ್ಯಾನಲ್ ರೇಸ್ ಹೇಳುವಂತದ್ದು ಹೆಸರನ್ನು ಇವರು ಕೊಟ್ರು. ಈ ಕ್ಯಾನಲ್ ರೇಸ್ ಅಲ್ಲ, ಕ್ಯಾಥೋಡೆನ್. ಓಕೆ, ಕ್ಯಾಥೋಡ್ ಕಿರಣಗಳದು. ಈ ಕ್ಯಾಥೋಡ್ ಕಿರಣಗಳ ಕೆಲವೊಂದು ಪ್ರಮುಖ ಲಕ್ಷಣಗಳನ್ನು ಕೂಡ ಇವರು ಕಂಡು ಹುಡುಕಿದ್ದಾರೆ. ಅನಂತರ ಈ ಕ್ಯಾಥೋಡ್ ಕಿರಣಗಳು ಇಲೆಕ್ಟ್ರಾನ್ ಅಂತ ಗುರುತಿಸಲ್ಪಟ್ಟದ್ದು. ಅನಂತರ ಕ್ಯಾಥೋಡ್ ಕಿರಣಗಳ ಲಕ್ಷಣಗಳನ್ನು ಇವರು ಕಂಡು ಹುಡುಕಿದ್ದಾರೆ. He discovered several important properties of cathode rays which contributed to their later identification as a first subatomic particle, an electron ಅಂತ. ಓಕೆ, ಅಂದ್ರೆ ಲೋಹದ ಮೇಲ್ಮೈಯಿಂದ ಕ್ಯಾಥೋಡ್ ಕಿರಣಗಳು ಲಂಬವಾಗಿ ಹೊರಸೂಸ್ತವೆ ಮತ್ತು ಇದು ಶಕ್ತಿಯನ್ನು ಹೊಂದಿರ್ತದೆ. ಯಾವುದು, ಈ ಕಿರಣಗಳು ಶಕ್ತಿಯನ್ನು ಹೊಂದಿರ್ತದೆ ಅಂತ ಇವರೇ ಕಂಡು ಹುಡುಕಿದ್ದಾರೆ. ಓಕೆ, ಅನಂತರ ಇದರಲ್ಲಿ ಹೊರಸೂಸುವಂತಹ ಈ ಹೊಳಪಿನಲ್ಲಿ ರೋಹಿತದ ರೇಖೆಗಳ ಡಾಪ್ಲರ್ ಶಿಫ್ಟಿನ ಮೂಲಕ ಅವರು ಬೆಳಕಿನ ವೇಗವನ್ನು ಅಳಿಲಿಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಅಷ್ಟೇ ಹಿಂದೆಯೇ he found out that cathode rays were emitted perpendicularly from a metal surface and carried energy ಅಂತ. ಇನ್ನೊಂದು, he attempted to measure their velocity by the ಯಾವುದು ಎಕ್ಸ್ಪೆರಿಮೆಂಟ್ ಡಾಪ್ಲರ್ ಶಿಫ್ಟ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಗ್ಲೋ ಎಮಿಟೆಡ್ ಬೈ ಕ್ರೂಕ್ಸ್ ಟ್ಯೂಬ್ಸ್. ಅಂದ್ರೆ ಈ ಟ್ಯೂಬ್ಗಳಲ್ಲಿ ಅವರು ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಇವರ ಪ್ರಯೋಗದ ಈ ನಳಿಕೆ ಹೇಗಿತ್ತು ನೋಡಿ, ಇಲ್ಲಿ ಪರ್ಫೋರೇಟೆಡ್ ಕ್ಯಾಥೋಡ್ ಅನ್ನೇ ತಗೊಂಡಿದ್ರು, ರಂಧ್ರಗಳಿರುವಂತಹ ಕ್ಯಾಥೋಡ್ ಅನ್ನೇ ತಗೊಂಡಿದ್ರು ಈ ಪ್ರಯೋಗದಲ್ಲಿ.
ಇಲ್ಲಿ 1886ರಲ್ಲಿ ಅವರು ಕ್ಯಾಥೋಡ್ ಹೊಂದಿರುವಂತಹ ಟ್ಯೂಬ್ಗಳು ಕ್ಯಾಥೋಡ್ ತುದಿಯಲ್ಲಿ ಬೆಳಕನ್ನು ಹೊರಸೂಸ್ತವೆ ಅಂತ ಕಂಡು ಹುಡುಕಿದ್ರು. 1886 he discovered that tubes with a perforated cathode also emit a glow at the cathode end ಅಂತ ಹೇಳಿದ್ರು. ಅನಂತರ ಈ ಋಣಾತ್ಮಕ ಆವೇಶದ ಈ ಕ್ಯಾಥೋಡಿನಿಂದ ಧನಾತ್ಮಕ ಆವೇಶದ ಆನೋಡಿನ ಕಡೆಗೆ ಚಲಿಸುವಂತಹ ಇಲೆಕ್ಟ್ರಾನ್ಗಳನ್ನು ಕೂಡ ಇವರು ಹೇಳಿದ್ರು. ಅಂದ್ರೆ ಇದರ ಜೊತೆಗೆ ಅವರು ಏನ್ ಹೇಳಿದ್ರು, ಇದರ ವಿರುದ್ಧ ದಿಕ್ಕಂದ್ರೆ ಏನೋ ಇಲ್ಲಿ ಆನೋಡ್. ಯಾಕಂದ್ರೆ ಆನೋಡಿನಿಂದ ಏನೋ ಒಂದು ಬೆಳಕು ಬಾರದೆ ಇಲ್ಲಿ ಕ್ಯಾಥೋಡಿನ ಹಿಂಬದಿಯಲ್ಲಿ ಹೇಗೆ ಬೆಳಕಿರ್ತದೆ, ಅವ್ರಿಗೆ ಗೊತ್ತಾದದ್ದು ಹೇಗೆ ಅಲ್ಲಿ ಬೆಳಕಿದೆ ಅಂತ ಅವರು ಪರ್ಫೋರೇಟೆಡ್ ತಗೊಂಡಿದ್ದಾರೆ, ರಂಧ್ರಗಳಿರುವಂತಹ ಕ್ಯಾಥೋಡ್ ಅಂತ ತಕೊಂಡ್ರು. ಎಷ್ಟು ಬುದ್ಧಿವಂತರಿದ್ರು ನೋಡಿ ಅಲ್ವಾ. ಕ್ಯಾಥೋಡಿನಲ್ಲಿ ರಂಧ್ರಗಳಿಟ್ಟಾಗ ಏನಾಯ್ತು, ಈ ಆನೋಡಿನಿಂದ ಬಂದಂತಹ ಕಿರಣಗಳು ಅದರ ರಂಧ್ರದ ಮೂಲಕ ಪಾಸ್ ಆಗಿ ಇಲ್ಲಿ ಹಿಂಬದಿಯಲ್ಲಿ ಬೆಳಕನ್ನು ಹೊರಸೂಸಿತು. ಅಂದ್ರೆ ಅದರ ಅರ್ಥ ಏನು, ಆನೋಡಿನಿಂದ ಕೂಡ, ಕ್ಯಾಥೋಡಿನಿಂದ ಮಾತ್ರ ಅಲ್ಲ, ಆನೋಡಿನಿಂದ ಕೂಡ ಬೆಳಕು ಈಚೆಗೆ ಬಂದಿದೆ ಅಲ್ವಾ. ಹಾಗಾಗಿ ಈ ಗೋಲ್ಡ್ಸ್ಟೈನ್ ಕನ್ಕ್ಲೂಡೆಡ್ ದಟ್ ಇನ್ ಎಡಿಷನ್ ಟು ದ ಆಲ್ರೆಡಿ ನೋನ್ ಕ್ಯಾಥೋಡ್ ರೇಸ್ ಆರ್ ಯಾವುದು ಋಣಾತ್ಮಕ ಕಣಗಳು ಇದೆಯಲ್ಲ ಅದು later recognized as electrons moving from the negatively charged cathode towards the positively charged anode. ಕ್ಯಾಥೋಡ್ ರೇಸ್ ಅಂತೆಲ್ಲ ಹೆಸರು ಕೊಟ್ಟದ ನಂತರವೇ there is another ray that travels in the opposite direction from anode ಅಂತ ಕೂಡ ಇವರೇ ಕಂಡುಹುಡುಕಿದ್ದಾರೆ. ಯಾವಾಗ 1886ರಲ್ಲಿ ಕಂಡುಹುಡುಕಿದ್ದಾರೆ. ಅನಂತರ ಅವರು ಯೋಚಿಸಿದ್ರು, ಅಂದ್ರೆ ಇಲ್ಲಿಂದ ಒಂದು ಹೋಗ್ತದೆ, ಅಲ್ಲಿಂದಲೂ ಈ ಒಪೋಸಿಟ್ ಸೈಡ್ ಇಂದಲೂ ಇನ್ನೊಂದು ಕಿರಣಗಳು ಬರ್ತಾ ಇದೆ. ಹಾಗಾಗಿ ಈ ಕ್ಯಾಥೋಡಿನಲ್ಲಿರುವ ರಂಧ್ರಗಳು ಅಥವಾ ಚಾನಲ್ಗಳ ಮೂಲಕ ಇದು ಹಾದು ಹೋಗಿದಲ್ಲ ಈ ಬೆಳಕಿನ ಕಿರಣಗಳು, ಹಾಗಾಗಿ ಅದನ್ನು ಕಾಲುವೆ ಕಿರಣಗಳು ಅಥವಾ ಕೆನಾಲ್ ಸ್ಟ್ರಾಲೆನ್ ಅಂತ ಕರೆದದ್ದು. ಓಕೆ, ಕೆನಾಲ್ ಸ್ಟ್ರಾಲೆನ್ ಅಂತ ಕೂಡ ಅದಕ್ಕೆ ಹೆಸರು ಯಾಕೆ ಬಂತು, ಅಥವಾ ಅದನ್ನು ಕಾಲುವೆ ಕಿರಣಗಳು ಯಾವುದು ಗೋಲ್ಡ್ ಸ್ಟೈನ್ ಅನ್ನು ಕಾಲುವೆ ಕಿರಣ ಅಂತ ಅದನ್ನು ಆನೋಡ್ ರೇಸ್ ಅನ್ನು ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವನು ಜೊತೆಗೆ ಆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ. ಯಾಕೆ, ಕ್ಯಾಥೋಡ್ ಅಲ್ಲಿ ರಂಧ್ರಗಳಿರುವಂತದ್ದು, ಆನೋಡಿನಿಂದ ಬೆಳಕು ಈ ಕಡೆಗೆ ಬಂದದ್ದು. ಬಿಕಾಸ್ ದೀಸ್ ಲೇಟರ್ ರೇಸ್ ಯಾವುದು ಆನೋಡ್ ನಿಂದ ಬಂದದ್ದು ಪಾಸ್ಟ್ ಥ್ರೂ ದ ಹೋಲ್ಸ್ ಆರ್ ಕ್ಯಾನಲ್ಸ್ ಅಥವಾ ಚಾನಲ್ಸ್ ಇನ್ ದ ಕ್ಯಾಥೋಡ್, ಗೋಲ್ಡ್ಸ್ಟೈನ್ ಕಾಲ್ಡ್ ದೆಮ್ ಕ್ಯಾನಲ್ ರೇಸ್. ಓಕೆ, ನೋಡಿ ಎಷ್ಟು ಚಂದದ ಹೆಸರುಗಳನ್ನು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಜೋಡಣೆ ಆಗುವಂತದನ್ನೇ ಕೊಟ್ಟಿದ್ದಾರೆ ಅಲ್ವಾ. ಇಷ್ಟು ಪ್ರಯೋಗಗಳಾದ ನಂತರ ಇವರು ಒಂದು ಕನ್ಕ್ಲೂಷನ್ಗೆ ಬಂದ್ರು. ಈ ಆಲ್ಫಾ ಕಿರಣಗಳು ಅಥವಾ ಇಲ್ಲಿ ಏನಿದು ಕಾಲುವೆ ಕಿರಣಗಳು ಅಂತ ಇವರು ಕೊಟ್ಟಿದ್ದಾರೆ ಅಲ್ವಾ, ಇದು ಕ್ಯಾಥೋಡ್ ಕಿರಣಗಳಿಂದ ಭಿನ್ನವಾಗಿರ್ತದೆ. ಮತ್ತು ಟ್ಯೂಬಿನಲ್ಲಿ ಯಾವ ಬೇರೆ ಬೇರೆ ಅನಿಲಗಳನ್ನು ತಗೊಂಡು ನೋಡಿದ್ರಲ್ಲ, ಇದು ಅನಿಲಗಳ ಸ್ವರೂಪವನ್ನು ಅವಲಂಬಿಸಿರ್ತದೆ ಅನ್ನೋದನ್ನು ಕೂಡ ಇವರು ಕಂಡುಹುಡುಕಿದ್ರು. ಯಾಕಂದ್ರೆ ಈ ಕಾಲುವೆ ಕಿರಣ ಅಂತ ಅವ್ರು ಯಾವ್ದಕ್ಕೆ ಹೆಸರು ಕೊಟ್ಟಿದ್ದಾರೆ, ಅದು ಟ್ಯೂಬಿನಲ್ಲಿರುವಂತಹ ಅನಿಲದ ಅಯಾನೀಕರಣದಿಂದ ಉಂಟಾದಂತಹ ಧನಾತ್ಮಕ ಅಯಾನೀಕೃತ ಅಯಾನುಗಳಿಂದ ಆಗಿದೆ ಹೇಳುವಂತಹ ತೀರ್ಮಾನವನ್ನು ಕೂಡ ಅವನು ಹೇಳಿದ. ಅಂದ್ರೆ ಅನ್ಲೈಕ್ ಕ್ಯಾಥೋಡ್ ರೇಸ್, ಕ್ಯಾನಲ್ ರೇಸ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ಗ್ಯಾಸ್ ಪ್ರೆಸೆಂಟ್ ಇನ್ ದ ಟ್ಯೂಬ್ ಅಂತ ಇವರೇ ಹೇಳಿದ್ದು. ಇಟ್ ಈಸ್ ಬಿಕಾಸ್ ದ ಕ್ಯಾನಲ್ ರೇಸ್ ಆರ್ ಕಂಪೋಸ್ಡ್ ಆಫ್ ಪಾಸಿಟಿವ್ ಅಯನೈಸ್ಡ್ ಅಯಾನ್ಸ್ formed by ionization of gas present in the tube. This is a conclusion of Goldstein after his ಕಾಲುವೆ ರೇಸ್ ಅಥವಾ ಕ್ಯಾನಲ್ ರೇಸ್ ಎಕ್ಸ್ಪೆರಿಮೆಂಟ್. ಓಕೆ, ಇನ್ನು ಈ ಕಿರಣದ ಕಣಗಳ ದ್ರವ್ಯ ರಾಶಿಯ ಅನುಪಾತ ಬೇರೆ ಬೇರೆ ಅನಿಲಗಳಿಗೆ ಬೇರೆ ಬೇರೆ ಆಗಿದೆ ಅಂತ ಕೂಡ ಕಂಡುಹುಡುಕಲಾಯಿತು. ದ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ರೇಸ್ ವಾಸ್ ಫೌಂಡ್ ಟು ಬಿ ಡಿಫರೆಂಟ್ ಫಾರ್ ಡಿಫರೆಂಟ್ ಗ್ಯಾಸಸ್. ನೋಡಿ ಎಷ್ಟು ಚೆನ್ನಾಗಿರುವಂತದ್ದೆಲ್ಲ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಇನ್ನೊಂದು ವಿಷಯ ಅವರು ಕಂಡುಹುಡುಕಿದ್ದೇನು ಗೊತ್ತಾ, ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರದಲ್ಲಿ ಈ ಕಣಗಳ ವರ್ತನೆ ಯಾವ್ದ್ರದ್ದು, ಕ್ಯಾನಲ್ ರೇಸಿನದ್ದು ಕ್ಯಾಥೋಡ್ ಕಿರಣಗಳಿಗೆ ವಿರುದ್ಧವಾಗಿತ್ತು, ಕಾಲುವೆ ಕಿರಣಗಳಿಗೆ ವಿರುದ್ಧವಾಗಿತ್ತು ಅಂತ ಕಂಡುಹುಡುಕಿದ್ದಾನೆ. ದ ಬಿಹೇವಿಯರ್ ಆಫ್ ಪಾರ್ಟಿಕಲ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಾಸ್ ಒಪೋಸಿಟ್ ಟು ದಟ್ ಆಫ್ ಕ್ಯಾಥೋಡ್ ರೇಸ್. ಕೆಲವು ಧನಾತ್ಮಕ ಆವೇಶದ ಕಣಗಳು ಈ ವಿದ್ಯುದಾವೇಶದ ಮೂಲಭೂತ ಮೌಲ್ಯದ ಗುಣಕಗಳನ್ನು ಹೊಂದಿರ್ತವೆ. ಆಗ್ಲೇ ಹೇಳಿದೆ ನಾನಲ್ವಾ, ಸಮ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕ್ಯಾರಿ ಮಲ್ಟಿಪಲ್ಸ್ ಆಫ್ ದ ಫಂಡಮೆಂಟಲ್ ವ್ಯಾಲ್ಯೂ ಆಫ್ ದ ಚಾರ್ಜಸ್. ಇದನ್ನು ಕೂಡ ಅವರೇ ಪ್ರಯೋಗದ ಮೂಲಕ ಹೇಳಿದ್ದು. ಹಾಗಾಗಿ ನೆನಪಿಟ್ಕೊಳ್ಳಿ, ಕ್ಯಾಥೋಡ್ ಕಿರಣಗಳನ್ನು ಮೊದಲ ಬಾರಿಗೆ ಕ್ಯಾಥೋಡ್ ಕಿರಣಗಳನ್ನು ಅದರ ಬಗ್ಗೆ ಪ್ರಯೋಗಗಳನ್ನೇ ಮಾಡಿದವ 1869ರಲ್ಲಿ ಜರ್ಮನ್ ಭೌತಶಾಸ್ತ್ರಜ್ಞ ಜೋಹಾನ್ ಹಿಟ್ಟಾರ್ಫ್ ಹೇಳುವವರು. ಇನ್ನೊಂದು
1876ರಲ್ಲಿ ಯುಜೆನ್ ಗೋಲ್ಡ್ಸ್ಟೈನ್ ಈ ಕ್ಯಾಥೋಡ್ ಕಿರಣಗಳನ್ನು ಇಲ್ಲಿ ಕ್ಯಾಥೋಡೆನ್ರಾನ್ ಅಂತ ಹೆಸರನ್ನು ಕೊಟ್ಟದ್ದು ಇವನು. ಯಾರು? ಕ್ಯಾಥೋಡ್ ರೇಸ್ ವರ್ ಫಸ್ಟ್ ಅಬ್ಸರ್ವ್ಡ್ ಇನ್ 1869 ಬೈ ಜರ್ಮನ್ ಫಿಸಿಸ್ಟ್ ಜಾನ್ ಹಿಟ್ರಾಫ್ and were named in 1876 by ಯುಜೆನ್ ಗೋಲ್ಡ್ಸ್ಟೈನ್. ಇಲ್ಲಿ ಕ್ಯಾಥೋಡ್ ರೇಸ್ ಅಥವಾ ಕ್ಯಾಥೋಡೆನ್ಸ್ಟೈನ್ ಅಂತ ಹೆಸರು ಕೊಟ್ಟದ್ದು. ಇಲ್ಲಿ ಅದರ ಲಕ್ಷಣಗಳನ್ನೆಲ್ಲ ಆಮೇಲೆ ಯಾರು? ಜೆ ಥಾಮ್ಸನ್ ಹೇಳಿದ್ದು, ಅದು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಎ ಪ್ರೋಟಾನ್ ವಾಸ್ ಡಿಸ್ಕವರ್ಡ್ ಬೈ ಗೋಲ್ಡ್ಸ್ಟೈನ್. ಅಂದ್ರೆ ಕಂಡು ಹಿಡಿದದೊಂದು ಧನಾತ್ಮಕ ಕಣಗಳು ಅಂತ ಕಂಡು ಹುಡುಕಿದ್ದವನು. The word proton is Greek for first and name was given to the hydrogen nucleus by Ernest Rutherford in 1920. ಇಲ್ಲಿ ನಿಮಗೆ ಹೆಸರು ಬರುದು ಯಾವಾಗ್ಲಿ ಯಾರದ್ದು? ರುದರ್ಫರ್ಡ್ನದಲ್ವಾ? ಅದನ್ನು ಹೇಳಿದ್ದು. ಪ್ರೋಟಾನ್ ಅನ್ನು ಗೋಲ್ಡ್ಸ್ಟೈನ್ ಅದೊಂದು ಧನಾತ್ಮಕ ಕಣ ಇದೆ ಅಂತ ಕಂಡು ಹುಡುಕಿದ್ದು. ಈ ಪ್ರೋಟಾನ್ ಹೇಳಿದ್ರೆ ಅದ್ರ ಮೊದಲು ಅಂತ ಹೇಳುವಂತಹ ಒಂದು ಮೀನಿಂಗ್ ಅದಕ್ಕಿರುವುದು. ಅದು ಗ್ರೀಕ್ ಭಾಷೆಯಲ್ಲಿ. 1920ರಲ್ಲಿ ಅರ್ನೆಸ್ಟ್ ರುದರ್ಫೋರ್ಡ್ ಈ ಹೆಸರನ್ನು ಹೈಡ್ರೋಜನಿನ, ಅವನು ನ್ಯೂಕ್ಲಿಯಸ್ ಅಂತೆಲ್ಲ ಹೇಳಿದ್ದು, ಮುಂದೆ ಬರ್ತದೆ ಅದು, ಹೈಡ್ರೋಜನಿನ ನ್ಯೂಕ್ಲಿಯಸ್ ಅಂತ ಅವನು ಹೆಸರು ಕೊಟ್ಟದ್ದು. ಓಕೆ, ಅಲ್ಲಿ ಪಾಸಿಟಿವ್ ಅಂಶ ಅಂತೆಲ್ಲ ಹೇಳಿದ್ದು ಆವಾಗ. ನೆಕ್ಸ್ಟ್, ಜೆ ಥಾಮ್ಸನ್ನಿನ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಬಗ್ಗೆ ವಿವರಣೆ ಕೊಡ್ತೇನೆ ನಾನು. 1897ರಲ್ಲಿ ಇವರು ಪ್ರಯೋಗಗಳನ್ನು ಮಾಡಿದ್ರು. ಇವರು ಗಾಜಿನ ಟ್ಯೂಬ್ ಅವರು ಮಾಡಿದ ರೀತಿಯಲ್ಲೇ ಮಾಡಿದ್ರು ಮತ್ತು ಅದರ ಒಳಗಿನ ಇವರು ಸ್ವಲ್ಪ ಇನ್ನು ಇಂಪ್ರೂವ್ಡ್ ರೀತಿಯಲ್ಲಿ ಅಥವಾ ಇದನ್ನು ಹೆಚ್ಚು ನವೀಕೃತಗೊಳಿಸಿದ್ರು. ಇವರು ಇದರ ಒಳಗಿನಿಂದ ಫುಲ್ ಗಾಳಿಯನ್ನೆಲ್ಲ ಮ್ಯಾಕ್ಸಿಮಮ್ ಎಷ್ಟು ತೆಗಿಲಿಕ್ಕೆ ಆಗ್ತದೆ ಅಷ್ಟನ್ನು ತೆಗೆದು, ಅಂದ್ರೆ ನಿರ್ವಾತಗೊಳಿಸಿ, ಪೂರ್ಣ ನಿರ್ವಾತಗೊಳಿಸ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಇದ್ದಿರ್ಬೋದು. ಆನಂತರ ಅವರು ಏನ್ ಮಾಡಿದ್ರು, 2 ವಿದ್ಯುದ್ವಾರಗಳ ನಡುವೆ ಅಂದ್ರೆ ಆನೋಡ್ ಮತ್ತು ಕ್ಯಾಥೋಡಿನ ಮಧ್ಯದಲ್ಲಿ ಹೆಚ್ಚಿನ ವೋಲ್ಟೇಜಿನ ವಿದ್ಯುತ್ ಅನ್ನು ಹಾಯಿಸಿದ್ರು. ಮೊದಲಿನ ಗೋಲ್ಡ್ಸ್ಟೈನ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡುವಾಗ ಅವರು ಇಷ್ಟೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ಲಿಲ್ಲ, ವಿದ್ಯುತ್ ಹಾಯಿಸಿದ್ರು. ಬಟ್ ಇವನ್ ಅದರ ಒಳಗಿಂದ ಗಾಳಿಯನ್ನೆಲ್ಲ ಕಂಪ್ಲೀಟ್ ತೆಗೆದು ನಿರ್ವಾತಗೊಳಿಸಿ, ಅಥವಾ ಸ್ವಲ್ಪ ಮಟ್ಟಿನ ಗಾಳಿ ಇದ್ದಿರ್ಬೋದು, ವಿದ್ಯುತ್ ಹೆಚ್ಚಿನ ವೋಲ್ಟೇಜಿನ ವಿದ್ಯುತ್ ಹಾಯಿಸಿಕೊಂಡು ಇಂಪ್ರೂವ್ಡ್ ವರ್ಷನ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ. ಜೆ ಥಾಮ್ಸನ್ ಡಿಸೈನ್ಡ್ ಎ ಗ್ಲಾಸ್ ಟ್ಯೂಬ್ ದಟ್ ವಾಸ್ ಪಾರ್ಟ್ಲಿ evacuated and all the air had been drained out of the tube. Then he applied a high electric voltage at either end of the tube between 2 electrodes. ಈಗ ಏನಾಯ್ತು, he observed a particle stream or ray coming out of the negatively charged electrode. ಇವನು ಪರ್ಫೋರೇಟೆಡ್ ಯೂಸ್ ಮಾಡಲಿಲ್ಲ, ಕ್ಯಾಥೋಡಿನಿಂದ ಆನೋಡ್ ಕಡೆಗೆ ಟು ದ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಆನೋಡ್. ಋಣಾತ್ಮಕ ವಿದ್ಯುದಾವೇಶದ ವಿದ್ಯುದ್ವಾರ ಅಂದ್ರೆ ಕ್ಯಾಥೋಡಿನಿಂದ ಧನಾತ್ಮಕ ಆವೇಶದ ವಿದ್ಯುದ್ವಾರ ಅಂತ ಯಾವುದನ್ನು ಹೇಳೋದು, ಆನೋಡಿನ ಕಡೆಗೆ ಬರುವಂತಹ ಕಿರಣವನ್ನು ಇವರು ಗಮನಿಸಿದ್ರು. ಅನಂತರ ಉಳಿದಂತಹ ಎಕ್ಸ್ಪೆರಿಮೆಂಟ್ ಅನ್ನು ಅವರು ಮಾಡಿದ್ದು. ಈ ಕಿರಣವನ್ನು ಅವರು ಕ್ಯಾಥೋಡ್ ಕಿರಣ ಅಂತ ಅಥೆಂಟಿಕ್ ಆಗಿ ಅವರು ಹೆಸರನ್ನು ಕೊಟ್ರು. ಮತ್ತು ಈ ಫುಲ್ ಟ್ಯೂಬಿಗೆ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕೂಡ ಕರೆಕ್ಟ್ ಆಗಿ ಒಂದು ಹೆಸರು ಕೂಡ ಬಂತು. ಓಕೆ, ದಿಸ್ ರೇ ಈಸ್ ಕಾಲ್ಡ್ ಕ್ಯಾಥೋಡ್ ರೇ ಅಂಡ್ ಈಸ್ ಕಾಲ್ಡ್ ಕ್ಯಾಥೋಡ್ ರೇ ಟ್ಯೂಬ್ ಫಾರ್ ದ ಎಂಟೈರ್ ಕನ್ಸ್ಟ್ರಕ್ಷನ್. ಕರೆಕ್ಟಾ? ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೇನೆ ನಾನು. ಇವನು ಮಾಡಿದ್ದು ಒಂದು ಇನ್ನಷ್ಟು ಇಂಪ್ರೂವ್ಡ್ ವರ್ಷನ್. ಅನಂತರ ಇವರು ಒಂದು ಪ್ಲಮ್ ಪುಡ್ಡಿಂಗ್ ಮಾದರಿ, ಈ ಪರಮಾಣು ಅಂದ್ರೆ ಹೀಗೆ ಇರ್ತದೆ ಹೇಳುವಂತಹ ಒಂದು ಪ್ಲಮ್ ಪುಡ್ಡಿಂಗ್ ಮಾದರಿಯನ್ನು ಕೊಟ್ರು. ಯಾವಾಗ? 1904ರಲ್ಲಿ. ಓಕೆ, ಇದನ್ನು ದ ಫಾಲೋವಿಂಗ್ ಡಿಸ್ಕವರಿ, ಅದ ಇಲೆಕ್ಟ್ರಾನ್ ನ ಡಿಸ್ಕವರಿ ಆದ ನಂತರ ಜೆ ಥಾಮ್ಸನ್ ಡೆವಲಪ್ಡ್ ವಾಟ್ ಬಿಕೇಮ್ ನೋನ್ ಆಸ್ ದ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಇನ್ 1904. ಓಕೆ, ಪರಮಾಣುವಿನ ಈ ಪ್ಲಮ್ ಪುಡ್ಡಿಂಗ್ ಮಾದರಿ ಅಥವಾ ಇದಕ್ಕೆ ನೀರು ಕಲ್ಲಂಗಡಿ ಮಾದರಿ ಅಂತ ಕೂಡ ಕರೀತಾರೆ. ಓಕೆ, 2 ಹೆಸರು ಇದೆ, ಯಾಕಂದ್ರೆ ಮಧ್ಯದಲ್ಲಿ ಕಲ್ಲಂಗಡಿಯಲ್ಲಿ ಮಧ್ಯದಲ್ಲಿ ಬೀಜಗಳಿರ್ತದಲ್ಲ, ಆ ರೀತಿ ಅಂತ. ಅಂದ್ರೆ ಇವನು ಏನ್ ಹೇಳಿದ್ದು ಗೊತ್ತಾ, ಈ ಪ್ಲಮ್ ಪುಡ್ಡಿಂಗ್ ಮಾದರಿ ಅಂದ್ರೆ ಇಲ್ಲಿ ಒಂದು ಪೂರ್ತಿಯಾದಂತಹ ಅಥವಾ ಅಲ್ಲಲ್ಲಿ ಇಲೆಕ್ಟ್ರಾನ್ಗಳಿರುವಂತಹ ಒಂದು ಗೋಲದ ಹಾಗೆ ಅದು ಇರ್ತದೆ ಅಂತ ಹೇಳಿದ್ದಾನೆ. ಪರಮಾಣು ಅಂದ್ರೆ ಒಂದು ಗೋಲದ ರೀತಿಯಲ್ಲಿ ಅಥವಾ ಒಂದು ಪ್ಲಮ್ ಪುಡ್ಡಿಂಗ್ ಮಾದರಿಯ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ದಾನೆ. ಅಂದ್ರೆ ದಿಸ್ ಇಸ್ ಎ ಹಿಸ್ಟೋರಿಕಲ್ ಸೈಂಟಿಫಿಕ್ ಮಾಡೆಲ್ ಆಫ್ ದ ಆಟಮ್. ಫಸ್ಟಿನ ಅಟಾಮಿಕ್ ಮಾಡೆಲ್ ಯಾರು ಕೊಟ್ಟದ್ದು, ಅದರ ಹೆಸರೇನು ಅಂತ ಕೇಳಿದ್ರೆ ಆವಾಗ ನೀವು ಜೆ ಥಾಮ್ಸನ್ ಹೆಸರು ಬರೀಬೇಕು, ಪ್ಲಮ್ ಪುಡ್ಡಿಂಗ್ ಮಾದರಿ ಅಂತ ಹೇಳ್ಬೇಕು. ಇದು ಖಂಡಿತವಾಗಿ ಸರಿಯಾದದ್ದಲ್ಲ, ಬಟ್
ಫಸ್ಟ್ ಅವನೊಂದು ಹೀಗೆ ಇರಬಹುದು ಒಂದು ಪರಮಾಣು ಅಂದ್ರೆ ಅಂತ ಒಂದು ಆಟಮ್ ವಿಲ್ ಬಿ ಲೈಕ್ ದಿಸ್ ಅಂತ ಅವನೊಂದು ಒಂದು ಅಸಂಪ್ಷನ್ ಮಾಡಿದಾನಲ್ಲ ಅದು. ಓಕೆ, ಅದು ಯಾವುದು ಅಂತ ಕೇಳಿದ್ರೆ ಪ್ಲಮ್ ಪುಡ್ಡಿಂಗ್ ಮಾದರಿ. ಓಕೆ, ಏನ್ ಹೇಳಿದ ಅವನು? ದ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಇಸ್ ಡಿಫೈನ್ಡ್ ಬೈ ಇಲೆಕ್ಟ್ರಾನ್ಸ್ ಸರೌಂಡೆಡ್ ಬೈ ಎ ವಾಲ್ಯೂಮ್ ಆಫ್ ಪಾಸಿಟಿವ್ ಚಾರ್ಜ್ like negatively charged plums embedded in a positively charged pudding. ಹಾಗಾಗಿ ಹೆಸರು ಕೊಟ್ಟದ್ದು ಪ್ಲಮ್ ಪುಡ್ಡಿಂಗ್ ಅಂತ. ದ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅದನ್ನು ಡಿಫೈನ್ ಮಾಡಿ ಅಂತ ಕೇಳಿದ್ರೆ ನೀವೇನ್ ಬರೀಬೇಕು? ಡಿಫೈನ್ಡ್ ಬೈ ಎಲೆಕ್ಟ್ರಾನ್ಸ್ ಸರೌಂಡೆಡ್ ಬೈ ಎ ವಾಲ್ಯೂಮ್ ಆಫ್ ಪಾಸಿಟಿವ್ ಚಾರ್ಜ್. ಒಂದು ಪಾಸಿಟಿವ್ ಚಾರ್ಜ್ ಇರುವಂತಹ ಒಂದು ಗೋಲ ಇದ್ರೆ ಅದರಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲಮ್ಸ್ ಎಂಬೆಡೆಡ್ ಇನ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಪುಡ್ಡಿಂಗ್. ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಒಂದು ರಚನೆ ಇದೆ, ಅದರಲ್ಲೆಲ್ಲ ನೆಗೆಟಿವ್ ಚಾರ್ಜಸ್ ಇರುವಂತಹ ಬೀಜಗಳಿರ್ತದಲ್ಲ ಇದರಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ, ಆ ರೀತಿಯಲ್ಲಿ, ಅಥವಾ ಪ್ಲಮ್ ಕೇಕಿನಲ್ಲಿ ಅಲ್ಲಲ್ಲಿ ಎಲ್ಲ ಹಾಕಿರ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ, ಆ ರೀತಿ ಅಂತ ಒಂದು ವಿವರಣೆಯನ್ನು ಕೊಟ್ಟು ಆ ಚಿತ್ರವನ್ನು ಕೊಟ್ಟಿದ್ದೇನೆ, ಇಲ್ಲಿ ನೋಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇವನ ಮಾದರಿಯ ಹೀಗೂ ಕೇಳ್ತಾರೆ ಕ್ವಶನ್, ವಾಟ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಂತ ಕ್ವಶನ್ ಕೇಳ್ಬೋದು. ಥಾಮ್ಸನ್ ಪರಮಾಣು ಮಾದರಿಯ ಮುಖ್ಯ ಲಕ್ಷಣ ಏನು ಅಂತ ನಿಮಗೆ GPS ಸ್ಟಾರ್ನವರಿಗೆ 2-3 ಮಾರ್ಕಿಗೆ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ಥಾಮ್ಸನ್ ಒಂದು ಎಲೆಕ್ಟ್ರಾನ್ ಪ್ರೋಟಾನಿಗಿಂತ 2000 ಪಟ್ಟು ಹಗುರಾಗಿದ್ದೆ ಮತ್ತು ಪರಮಾಣು ಸಾವಿರಾರು ಇಲೆಕ್ಟ್ರಾನ್ಗಳಿಂದ ಮಾಡಲ್ಪಟ್ಟಿದೆ ಅಂತ ವಿವರಣೆ ಕೊಟ್ಟಿದ್ದಾನೆ. ಓಕೆ, ಥಾಮ್ಸನ್ assumed that an electron is 2000 times lighter than a proton. ಅದೊಂದು ಕರೆಕ್ಟೇ ಅಲ್ವಾ? ತುಂಬಾ ಹಗುರವಾದದ್ದು ಹೌದು, ಬಟ್ ಇಷ್ಟೆಲ್ಲ ಅಲ್ಲ. and believed that an atom is made up of thousands of electrons ಅಂತ. ಅದು ತಪ್ಪಾಗಿದೆ ಅಲ್ವಾ? ಮುಂದೆ ಗೊತ್ತಾಗ್ತದೆ. ಈ ಪರಮಾಣು ರಚನೆ ಮಾದರಿಯಲ್ಲಿ ಅವರು ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುದಾವೇಶಗಳನ್ನು ಹೊಂದಿರುವಂತಹ ಒಂದು ಮೋಡದಿಂದ ಸುತ್ತುವರಿದೆ. ಒಂದು ಪರಮಾಣು ಅಂದ್ರೆ ಅದೊಂದು ಮೋಡದಿಂದ ಸುತ್ತುವರೆದ ರೀತಿ ಇರ್ತದೆ ಅಂತ ಹೇಳಿದ್ದಾನೆ. ಇನ್ ದಿಸ್ ಅಟಾಮಿಕ್ ಸ್ಟ್ರಕ್ಚರ್, ಇವರ ಪ್ಲಮ್ ಪುಡ್ಡಿಂಗ್ ಮಾದರಿಯಲ್ಲಿ ಇವರು he considered atoms surrounded by a cloud having positive as well as negative charges. ಇದನ್ನು ಕೂಡ ಕೇಳಬಹುದು. Dash model considered as atoms surrounded by a cloud having positive as well as negative charges ಅಂತ ಕೊಟ್ಟು ಅಲ್ಲಿ ರುದರ್ಫರ್ಡ್, ಗೋಲ್ಡ್ಸ್ಟೈನ್ ಈ ತರದಲ್ಲೆಲ್ಲ ಕೊಡ್ಬೋದು. ಅಂದ್ರೆ ಡ್ಯಾಶ್ ಪರಮಾಣು ಮಾದರಿ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುದಾವೇಶಗಳನ್ನು ಹೊಂದಿರುವ ಮೋಡದಿಂದ ಸುತ್ತುವರಿದಂತಹ ಒಂದು ರಚನೆಯಾಗಿದೆ. ಈ ರೀತಿಯಲ್ಲಿ ಕೇಳಿ ಇದು ಯಾರದ್ದು ಮಾಡೆಲ್, ಈ ರೀತಿಯಲ್ಲಿ ಕೇಳ್ಬೋದು. ಆಗ ನೀವು ಬರಿಬೇಕಾದದ್ದು ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್, ಅಥವಾ ಅಲ್ಲಿ ಪ್ಲಮ್ ಪುಡ್ಡಿಂಗ್ ಅಂತ ಕೊಟ್ಟಿರ್ಬೋದು, ಅದರ ಆನ್ಸರ್ ಬರಿಬೇಕು. ಈ ತರದಲ್ಲೆಲ್ಲ ನಿಮಗೆ ಮಧ್ಯದಿಂದ ಕೇಳ್ಬಹುದು ಅಂತ ಹೇಳಿದ್ ನಾನು. ಓಕೆ, ಈ ಪರಮಾಣುವಿನ ಪ್ಲಮ್ ಪುಡ್ಡಿಂಗ್ ಮಾದರಿಯ ಮಿತಿಗಳು ಯಾವುದು, ಲಿಮಿಟೇಷನ್ಸ್ ಇದೆ ಅಲ್ವಾ? ಇದು ಖಂಡಿತವಾಗಿ ಇದರಲ್ಲಿ ತಪ್ಪುಗಳು ನಿಮಗೆ ಈಗ ಹೇಳ್ತಾ ಇರುವಾಗಲೇ ಗೊತ್ತಾಗ್ತದೆ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಆಫ್ ದ ಆಟಮ್? ಈ ಥಾಮ್ಸನ್ ಹೇಳಿದಂತಹ ಪ್ರಯೋಗ, ಈ ಆಲ್ಫಾ ಕಣಗಳ ಸ್ಕ್ಯಾಟರಿಂಗ್ ಪ್ರಯೋಗ ಇದೆಯಲ್ಲ ಮುಂದೆ ಮಾಡಿದ್ದು, ಅದರ ಪ್ರಯೋಗಗಳನ್ನು ವಿವರಿಸಲಿಕ್ಕೆ ಅಸಮರ್ಥವಾಗಿದೆ. This model failed to explain the results of the alpha particle scattering experiments that was given by Rutherford. ಆಲ್ಫಾ ಸ್ಕ್ಯಾಟರಿಂಗ್ ಅನ್ನು ವಿವರಿಸಿದ್ದು ಮುಂದೆ ಬರ್ತದೆ ನಿಮಗೆ. ಅದಕ್ಕೆ ಯಾವುದೇ ವಿವರಣೆಯನ್ನು ಕೊಡ್ಲಿಕ್ಕೆ ಇದು ಸಮರ್ಥ ಆಗ್ಲಿಲ್ಲ ಇವನ ಪ್ರಯೋಗ. ಹಾಗಾಗಿ ಫಸ್ಟ್ ಫೇಲ್ಯೂರ್ ಅಲ್ಲೇ ಆಯ್ತು. ಇನ್ನೊಂದು, ಈ ಮಾದರಿಯ ನ್ಯೂನತೆ ಅಂದ್ರೆ ನಿಮಗೆ ಪಾಯಿಂಟ್ಸ್ ಹಾಕ್ಲಿಕ್ಕೆ ಹೇಳ್ತಾರೆ, ಅದಕ್ಕೆ ಫಸ್ಟಿನದ್ದು ಅದನ್ನು ಬರೀಬೇಕು. ನೆಕ್ಸ್ಟ್ ಎರಡನೇದು ಅಂದ್ರೆ ಥಾಮ್ಸನ್ಸ್ ಮಾಡೆಲ್ ಫೇಲ್ ಟು ಎಕ್ಸ್ಪ್ಲೈನ್ ದ ರಿಸಲ್ಟ್ಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ದಟ್ ವಾಸ್ ಗಿವನ್ ಬೈ ರುದರ್ಫರ್ಡ್. ಫಸ್ಟ್ ಒನ್. ಸೆಕೆಂಡ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಆಫ್ ದಿಸ್ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಈಸ್ ದಟ್ there were no experimental pieces of evidence provided by him. ಇದು ನಾನಾಗ್ಲೇ ಹೇಳಿದೆ, ಇವರಷ್ಟಕ್ಕೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಹೊರತು ಯಾವುದೇ ಪೇಪರ್ ಪ್ರೆಸೆಂಟೇಷನ್, ಎಕ್ಸ್ಪೆರಿಮೆಂಟ್ ಮಾಡಿ ಪೇಪರ್ ಪ್ರೆಸೆಂಟೇಷನ್ ಮಾಡಿ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕು ಎಲ್ಲ ವಿಜ್ಞಾನಿಗಳ ಸಮ್ಮುಖದಲ್ಲಿ, ಅದು ಆಗ್ಲಿಲ್ಲ. ಓಕೆ, one of the major drawback of this model is that there were no experimental pieces or experiments of evidence provided by J.J. ಥಾಮ್ಸನ್. ಹಾಗಾಗಿ ಇದು ಪರಮಾಣುಗಳ ಸ್ಥಿರತೆಯನ್ನು ವಿವರಿಸಲಿಕ್ಕೆ ಇದು ವಿಫಲ ಆಯಿತು ಅಲ್ವಾ? he failed to explain the stability of atoms. ಹಾಗಾಗಿ ಇದು ಮುಂದಕ್ಕೆ ಹೋಗ್ಲಿಲ್ಲ. ಇದು ರುದರ್ಫರ್ಡ್ನ ಪ್ರಯೋಗ ಆಗುವಾಗ ಇದು ಬಿದ್ದೋಯ್ತು.
ಓಕೆ. 1909ರಲ್ಲಿ ಚಿನ್ನದ ಹಾಳೆ ಪ್ರಯೋಗ, ಗೋಲ್ಡ್ ಫಾಯಿಲ್ ಎಕ್ಸ್ಪರಿಮೆಂಟ್, ಯಾರದು? ರುದರ್ಫರ್ಡ್ ಇಂದದ್ದು. ಯಾವಾಗ ರುದರ್ಫರ್ಡ್ ಕಂಡಕ್ಟೆಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪರಿಮೆಂಟ್ ಇನ್ 1904. ಇಟ್ ಇಸ್ ವೆರಿ ಫೇಮಸ್ ಅಲ್ವಾ? ಯಾಕೆ? ಇಲ್ಲಿ ಕೆಲವೊಂದಷ್ಟು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಅವನು ಹೇಳಿದ್ದಾನೆ. ಇವರ ಪ್ರಯೋಗದಲ್ಲಿ ಇವರು ಏನ್ ಮಾಡಿದ್ದು, ಇದು ಪ್ರಯೋಗಗಳೆಲ್ಲ ನಿಮಗೆ ಗೊತ್ತಿದೆ. ತೆಳುವಾದ ಚಿನ್ನದ ಹಾಳೆಯ ಮೇಲೆ ಇವರು ಆಲ್ಫಾ ಕಣಗಳನ್ನು ಹಾಯಿಸಿದ್ದು ಅಲ್ವಾ? ಇಲ್ಲಿ ಆಲ್ಫಾ ಕಣಗಳು ಅಂದ್ರೆ ಯಾವ್ದಾಯ್ತು? ಇನ್ ದಿಸ್ ಎಕ್ಸ್ಪರಿಮೆಂಟ್ ದ ಆಲ್ಫಾ particles were made to come down on a thin gold foil. ಬಹಳ ತೆಳುವಾದಂತಹ ಫಾಯಿಲ್ ನ ಮೂಲಕ ಅವನು ಹಾಯಿಸಿದ್ದು. ಹೀಗೆ ಹಾಯಿಸಿದಾಗ ಏನಾಗಿದೆ, ಎಕ್ಸ್ಪರಿಮೆಂಟ್ ಹೇಗಿತ್ತು ನೋಡುವ. ಸುಮಾರು 20,000 ಆಲ್ಫಾ ಕಣಗಳನ್ನು ಅವನು ಕಳಿಸಿದ್ದಾನೆ. ಅದರಲ್ಲಿ ಸುಮಾರು 90 ಡಿಗ್ರಿಗಿಂತ ಹೆಚ್ಚು ಚಲನೆಯ ದಿಕ್ಕಿನಲ್ಲಿ ಬದಲಾವಣೆಗೆ ಒಳಗಾಗಿದೆ. ಅಂದ್ರೆ 20,000 ಕಣಗಳಲ್ಲಿ ಒಂದು ಕಣ ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ವಿಚಲನೆಯನ್ನು ಹೊಂದಿದೆ ಮುಂದಕ್ಕೆ ಹೋದಾಗ. ಓಕೆ, ಅದಕ್ಕೆ ಬಡ್ದಾಗ. ವೆನ್ ಆಲ್ಫಾ ಪಾರ್ಟಿಕಲ್ಸ್ ವೇರ್ fired towards the gold foil, Rutherford noticed that 1 in 20,000 particles underwent a change in direction of motion of more than 90 degree. 90 ಡಿಗ್ರಿಗಿಂತ ಜಾಸ್ತಿ ಅದು ವಿಚಲನೆ ಹೊಂದಿದೆ. ಹೀಗೆ ಬಡಿದ್ರೆ ಅದು ಅದಕ್ಕೆ ಬಡ್ದು ಸರಿ ಇನ್ನೊಂದು ದಿಕ್ಕಿಗೆ ಅಥವಾ 90 ಡಿಗ್ರಿಯಲ್ಲಿ ಅದು ಆಚೆಗೆ ಹೋಗಿದೆ. ಉಳಿದ ಈಗ ಅಷ್ಟು ಹಾಕಿದೆ ಅಂತ ಅಂದ್ರೆ ಅದರಲ್ಲಿ 19,999 ಗಣಗಳು, ದ ರೆಸ್ಟ್ ಆಫ್ 19,999 particles deviated from that goal and by the very small margin. ಅಲ್ಲಿಂದ ಅದು ಬಹಳ ಕಡಿಮೆ ಆಚೆಗೀಚೆಗೆಯಲ್ಲಿ ಹೋದದ್ದು, ಬಹಳ ಕಡಿಮೆ ಅಂತರದಲ್ಲಿ ಅದು ವಿಚಲನೆಗೊಂಡದ್ದು. ಅಂದ್ರೆ ಇದು ಏನ್ ಹೇಳಿತು, ಈ ಪರಮಾಣುಗಳ ಮಧ್ಯದಲ್ಲಿ ಖಾಲಿ ಅವಕಾಶಗಳು ಇದೆ, ಹಾಗಾಗಿ ಅದು ಪಾಸ್ ಆಗಿ ಹೋಯಿತು ಆ ಕಡೆಗೆ ಹೇಳುವಂಥದ್ದು. ಅಂದ್ರೆ ತುಂಬಾ ಖಾಲಿ ಅವಕಾಶಗಳಿದೆ ಹೇಳುವಂಥದ್ದು ಗೊತ್ತಾಯ್ತು. ದಿಸ್ ಲೆಡ್ ಟು ದ ಕನ್ಕ್ಲೂಷನ್ ದಟ್ ದ ಆಟಮ್ ಕನ್ಸಿಸ್ಟೆಡ್ of an empty space with most of the mass concentrated at the center in tiny volume. ಮಧ್ಯದಲ್ಲಿ ಏನೋ ಬಡ್ದು 90 ಡಿಗ್ರಿಲಿ ಹೋಗಿದಲ್ಲ, ಅದೊಂದು ಆ ಸಣ್ಣ ಭಾಗ ಬಿಟ್ರೆ ಉಳಿದ ಭಾಗಗಳಲ್ಲಿ ತುಂಬಾ ಖಾಲಿ ಅವಕಾಶಗಳಿದೆ ಹೇಳುವಂಥದ್ದನ್ನು ಅವನು ನೋಡಿದ ಅಥವಾ ಕಂಡುಹುಡುಕಿದ. ಈ ಹೆಚ್ಚಿನ ದ್ರವ್ಯ ರಾಶಿ ಸಣ್ಣ ಆ ಕೇಂದ್ರದಲ್ಲಿ ಇರ್ತದೆ, ಅದಕ್ಕೆ ಅವನು ಒಂದು ನ್ಯೂಕ್ಲಿಯಸ್ ಅಂತ ಕರೆದ. ಹಾಗಾಗಿ ಅದು ಅಲ್ಲಿ ಪಾಸ್ ಆಗಿ ಹೋಗದೆ ಬದಿಗೆ ಹೋಯಿತು ಅಂತ ಆ ಅರ್ಥದಲ್ಲಿ. ಓಕೆ, ಅದಕ್ಕೆ ಅವನು ಸಣ್ಣ ಕಾಯಿ, ನ್ಯೂಕ್ಲಿಯಸ್ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಒಂದು ಸಣ್ಣ ಕಾಯಿ ಅಂತ. ಅವನು ನ್ಯೂಕ್ಲಿಯಸ್ ಹೇಳುವಂತಹ ಹೆಸರನ್ನು ಎಲ್ಲ ಕೊಟ್ಟದಲ್ಲ, ಒಂದು ನ್ಯೂಕ್ಲಿಯಸ್ ಅಂತ ಹೆಸರು ಕೊಟ್ಟದ್ದು ಯಾಕೆ, ಅವನೊಂದು ಚಿಕ್ಕ ಕಾಯಿ ಅಂತ ಹೇಳುವ ಮೀನಿಂಗ್ ಅಲ್ಲಿ ಅವನು ಕೊಟ್ಟದ್ದು ಹೊರತು ಅದು ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಹೊಂದಿರ್ತದೆ ಹೇಳುವಂತಹ ಅರ್ಥದಲ್ಲೆಲ್ಲ ಅಲ್ಲ. ದಿಸ್ ಸ್ಮಾಲ್ ವಾಲ್ಯೂಮ್ at the center was named the nucleus, in Latin a little nut. ಓಕೆ, ನೋಡಿ ಎಂತ ಏನೆಲ್ಲ ಆಗಿ ನ್ಯೂಕ್ಲಿಯಸ್ ಅಂತಲೇ ಬಂದದ್ದು ಕೊನೆಗೂ ಅಲ್ವಾ. ಓಕೆ, ಈ ಪ್ರಯೋಗದ ಮೂಲಕ ರುದರ್ಫೋರ್ಡ್ ಮಾಡಿದಂತಹ 3 ಅವಲೋಕನಗಳು ಅಥವಾ 3 ಅಬ್ಸರ್ವೇಷನ್ಸ್ ಯಾವುದೆಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹೆಚ್ಚು ಚಾರ್ಜ್ ಮಾಡಲಾದಂತಹ ಆಲ್ಫಾ ಕಣಗಳು ನೇರವಾಗಿ ಫಾಯಿಲ್ನಿಂದ ಡೈವರ್ಷನ್ ಆಗದೆ ಹೋದ್ವು. ಪ್ಲಮ್ ಪುಡ್ಡಿಂಗ್ ಮಾದರಿ ಸರಿ ಇರ್ತಿದ್ರೆ ಎಲ್ಲಾ ಕಣಗಳಿಗೆ ಇದು ನಿರೀಕ್ಷಿತ ಫಲಿತಾಂಶ ಆಗ್ತಾ ಇತ್ತು ಅಂತ ವಿವರಣೆ ಕೊಟ್ಟ. ಅಂದ್ರೆ ಏನು, ಇಲ್ಲಿ ಹೈಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸ್ ವೆಂಟ್ ಸ್ಟ್ರೈಟ್ ಥ್ರೂ ದ ಫಾಯಿಲ್ ಅನ್ಡಿಫ್ಲೆಕ್ಟೆಡ್. ಸ್ಟ್ರೈಟ್ ಅಂದ್ರೆ ಸ್ಟ್ರೈಟ್ ಅಲ್ಲದಿದ್ರು ಸ್ವಲ್ಪ ಸೈಡ್ಗಳಿಗೆ ಹೋದದ್ದಷ್ಟೇ, ಅಂದ್ರೆ ಸ್ವಲ್ಪ ವಿಚಲನೆ ಹೊಂದಿದ್ದು, ಅಂದ್ರೆ ಹೆಚ್ಚಿನದು ಪಾಸ್ ಆಗಿದೆ ಅಂತ ಅರ್ಥ ಆಯ್ತಲ್ವಾ. This would have been the expected result for all the particles if the plum pudding model was correct. If the plum pudding model is correct, this should not be happen ಅಲ್ವಾ. ಕೆಲವು ಆಲ್ಫಾ ಕಣಗಳು ಹೆಚ್ಚಿನ ಕೋನಗಳಲ್ಲಿ ಹಿಂದಕ್ಕೆ ಬಂತು. Some alpha particles were deflected back through large angles. ಅಂದ್ರೆ ಅವನು ತುಂಬಾ ಕಳಿಸಿದ್ದಾನೆ, ಅಲ್ಲಿ 20,000 ಅಂತಲ್ಲ, ಅದೊಂದು ಅಂದಾಜಿನ ಲೆಕ್ಕ ಹೇಳಿದ್ದು. ಅವನು ತುಂಬಾ ಕಣಗಳನ್ನು ಕಳಿಸಿದಾನಲ್ಲ, ಅದರಲ್ಲಿ ಕೆಲವು ಬದಿಗೆ ಹೋಗಿದೆ, ಅಂದ್ರೆ ಸ್ವಲ್ಪ ದೊಡ್ಡ ಆಂಗಲ್ ಅಲ್ಲೇ ಬದಿಗೆ ಹೋಗಿದೆ. ಬಹಳ ಕಡಿಮೆ ಸಂಖ್ಯೆ ಆಲ್ಫಾ ಕಣಗಳು ಮಾತ್ರ ಡೈರೆಕ್ಟ್ ಹಿಂದೆ ಬಂದದ್ದು. ಅತ್ಯಂತ ಕಡಿಮೆ ಕಣಗಳು ಮಾತ್ರ ಹಿಂದಕ್ಕೆ ಸರಿ ಹಿಂದಕ್ಕೆ ಬಂದಿದೆ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಬಾಲಿಗೆ ಒಂದು ಬಡಿದ್ರೆ ಅಲ್ಲಿಂದ ಅದು ಹಿಂದಕ್ಕೆ ಬಂದ್ರೆ ಏನರ್ಥ, ಅಲ್ಲಿಂದ ಪಾಸ್ ಆಗಿ ಹೋಗ್ಲಿಲ್ಲ, ಅಲ್ಲೇನೋ
ರಚನೆ ಇದೆ ಅಂತ ಅರ್ಥ ಅಲ್ವಾ. ಹಾಗೆ ವೆರಿ ಸ್ಮಾಲ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ವೇರ್ ಡಿಫ್ಲೆಕ್ಟೆಡ್ ಬ್ಯಾಕ್ವರ್ಡ್ಸ್. ಇದು ಅವನ ಅಬ್ಸರ್ವೇಷನ್ಸ್. ಓಕೆ, ಇವನ ಮಾದರಿಯನ್ನು ಇವನು ಹೇಗೆ ವಿವರಿಸಿದ? ಇವನು ಪಾಸಿಟಿವ್ ಚಾರ್ಜಸ್ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಇದ್ದದ್ದು ಸೆಂಟರಿನಲ್ಲಿ ಇದೆ, ಒಂದು ಸಣ್ಣ ಜಾಗದಲ್ಲಿ ಇದೆ ಅಂತ ಹೇಳಿದ. ಅದರ ಸುತ್ತ ಇಲೆಕ್ಟ್ರಾನ್ಗಳು, ಇಲೆಕ್ಟ್ರಾನ್ ಆಲ್ರೆಡಿ ಕಂಡುಹಿಡಿದಾಗಿದಲ್ಲ, ಇಲೆಕ್ಟ್ರಾನ್ಗಳು ಒಂದು ಆರ್ಬಿಟಲಿನಲ್ಲಿ ಅದು ಸುತ್ತುತ್ತಾ ಇದೆ ಅಂತ ಹೇಳಿದೆ. ಈ ಆರ್ಬಿಟಲ್ ಅದಕ್ಕೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಅದಕ್ಕೆ ಸುತ್ತುತ್ತಾ ಇದೆ ಅಂತ ಹೇಳಿದ್ನಲ್ಲ. ಈ ಆರ್ಬಿಟಲ್ ಅಥವಾ ಈ ವೃತ್ತಾಕಾರದಲ್ಲಿ ಈ ಇಲೆಕ್ಟ್ರಾನ್ಗಳು ಸುತ್ತುತ್ತಾ ಇದೆಯಲ್ಲ, ಇವುಗಳನ್ನು ಅವನು ಆರ್ಬಿಟ್ಸ್ ಅಂತ ಕರ್ದ. ಆರ್ಬಿಟ್ಸ್ ಅಂದ್ರೆ ಕಕ್ಷೆಗಳು. ಈ ಶಬ್ದವನ್ನು ಕೊಟ್ಟದ್ದು ಯಾರು ಅಂತ ಕೂಡ ಕೇಳ್ಬೋದು. ರುದರ್ಫರ್ಡ್ ಅವನ ಮಾದರಿಯನ್ನು ವಿವರಿಸುವಾಗ ಕೊಟ್ಟದ್ದು. ಅಂದ್ರೆ ಋಣಾತ್ಮಕ ವಿದ್ಯುದಾವೇಶದ ಇಲೆಕ್ಟ್ರಾನ್ಗಳು ಪರಮಾಣುವಿನ ನ್ಯೂಕ್ಲಿಯಸ್ಸಿನ ಸುತ್ತ ಸುತ್ತುತ್ತವೆ ಅಂತ ಅವನು ಒಂದು ವಿವರಣೆ ಕೊಟ್ಟ. ರುದರ್ಫರ್ಡ್ ಮಾಡೆಲ್ ಪ್ರಪೋಸ್ಡ್ ದಟ್ ದ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ಸ್ ಸರೌಂಡೆಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಹೇಳಿದ. ನೆಕ್ಸ್ಟ್ ಏನ್ ಹೇಳಿದ? ನ್ಯೂಕ್ಲಿಯಸ್ ಅನ್ನು ಸುತ್ತುವರಿದಿರುವಂತಹ ಇಲೆಕ್ಟ್ರಾನ್ಗಳು ವೃತ್ತಾಕಾರದ ಪಥದಲ್ಲಿ ಅತಿ ಹೆಚ್ಚಿನ ವೇಗದಲ್ಲಿ ಸುತ್ತುತ್ತಾ ಇವೆ. ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಹೆಚ್ಚಿನ ವೇಗದಲ್ಲಿ ಅದು ಸುತ್ತುತ್ತಾ ಇವೆ ಅಂತ ವಿವರಣೆ ಕೊಟ್ಟ. The electrons surrounding the nucleus revolve around it with very high speed in circular paths. Okay, ಈ ವೃತ್ತಾಕಾರದ ಕಕ್ಷೆಗಳನ್ನು ಮಾರ್ಗಗಳನ್ನು ಅಂದ್ರೆ ಇಲೆಕ್ಟ್ರಾನ್ ಸುತ್ತುತ್ತಾ ಇರುವಂತಹ ದಾರಿಯನ್ನು ಅವನು ಕಕ್ಷೆ ಅಂತ ಹೆಸರಿಸಿದ. He named these circular paths as orbits. ಇದು 3 ಅಂಶಗಳನ್ನು ನೀವು ಬರಿಬೇಕು. ರುದರ್ಫೋರ್ಡ್ನ ಮಾದರಿಯನ್ನು ವಿವರಿಸಿ ಅಂತ ಕೇಳುವಾಗ ನೀವು ಈ ಚಿತ್ರವನ್ನು ಬರೆದ್ರೆ ತುಂಬಾ ಒಳ್ಳೇದು. ನಿಮಗೆ 2 ಅಥವಾ 3 ಅಂಕಗಳಿಗೆ ಕೇಳಿದ್ರೆ ಚಿತ್ರವನ್ನು ಬರೀರಿ. ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅನ್ನು ಮಾಡಿ ಅದರಲ್ಲಿ ಪ್ಲಸ್ ಮಾತ್ರ ಹಾಕಿ, ಪ್ಲಸ್ಗಳನ್ನು ಮಾತ್ರ ಹಾಕಿ. ಯಾಕಂದ್ರೆ ಅವನು ನ್ಯೂಟ್ರಾನ್ ನ ಬಗ್ಗೆ ಹೇಳಲೇ ಇಲ್ಲ, ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿದ್ದಾನೆ. ಓಕೆ, ಅದರ ಸುತ್ತ ಇಲೆಕ್ಟ್ರಾನ್ ನ ಕಕ್ಷೆಗಳನ್ನು ಬರೀರಿ. ಅದರಲ್ಲಿ ಇಲೆಕ್ಟ್ರಾನ್ ಅಂತ ಬರೆದು ಆ ಕಕ್ಷೆಗಳನ್ನು ಹೆಸರಿಸಿ ಆರ್ಬಿಟ್ ಅಥವಾ ಕಕ್ಷೆಗಳು ಅಂತ ನೀವು ಬರಿಬೇಕು ಅಲ್ಲಿ. ಓಕೆ, ಯಾಕಂದ್ರೆ ಅವನ ಮಾದರಿಯನ್ನು ಕರೆಕ್ಟ್ ಆಗಿ ಅವನ ಹೇಳಿದ್ದೇನು ಅದು ನಿಮ್ಮ ಚಿತ್ರದಲ್ಲೇ ಕಾಣಬೇಕು. ನಿಮ್ಮ ವಿವರಣೆಗೆ ಮತ್ತೆ ಕಣ್ಣು ಹಾಯಿಸುವ ಕೆಲಸವೇ ಬರಬಾರ್ದು. ನಿಮಗೆ ಅರ್ಥ ಆಗಿದೆ ಅಂತ ಗೊತ್ತಾಗ್ಬೇಕಿದ್ರೆ ಈ ರೀತಿ ನೀವು ಉತ್ತರ ಕೊಡ್ಲಿಕ್ಕೆ ಕಲಿಬೇಕು. ಅಂದ್ರೆ ಇಲ್ಲಿ ಫಸ್ಟಿನ ಅಂಶ ಯಾವ್ದು ಹೇಳಿದ್ ನಾನು? ಋಣಾತ್ಮಕ ವಿದ್ಯುದಾವೇಶದ ಇಲೆಕ್ಟ್ರಾನ್ಗಳು ಪರಮಾಣುವಿನ ನ್ಯೂಕ್ಲಿಯಸ್ ಅನ್ನು ಸುತ್ತುವರೆದಿದೆ. ರುದರ್ಫೋರ್ಡ್ಸ್ ಮಾಡೆಲ್ ಪ್ರಪೋಸ್ಡ್ ದಟ್ ದ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ಸ್ ಸರೌಂಡೆಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಎರಡನೇದು, ನ್ಯೂಕ್ಲಿಯಸ್ ಅನ್ನು ಸುತ್ತುವರೆದಿರುವಂತಹ ಇಲೆಕ್ಟ್ರಾನ್ಗಳು ವೃತ್ತಾಕಾರದ ಪಥಗಳಲ್ಲಿ ಹೆಚ್ಚಿನ ವೇಗಗಳಲ್ಲಿ ಸುತ್ತುತ್ತವೆ. ದ ಇಲೆಕ್ಟ್ರಾನ್ಸ್ ಸರೌಂಡಿಂಗ್ ದ ನ್ಯೂಕ್ಲಿಯಸ್ ರಿವಾಲ್ವ್ ಅರೌಂಡ್ ಇಟ್ ವಿತ್ ವೆರಿ ಹೈ ಸ್ಪೀಡ್ ಇನ್ ಸರ್ಕ್ಯುಲರ್ ಪಾತ್ಸ್ ಅಂತ ಹೇಳಿದ್ದಾನೆ. ಓಕೆ, ಮೂರನೆಯದೇನು? ಈ ವೃತ್ತಾಕಾರದ ಮಾರ್ಗಗಳನ್ನು ಅವನು ಕಕ್ಷೆಗಳು ಅಂತ ಹೆಸರಿಸಿದ. he named these circular paths as orbits. ಇದು 3 ಅಂಶಗಳನ್ನು ನೀವು ಬರೀಲೇಬೇಕು, ಪ್ಲಸ್ ಚಿತ್ರವನ್ನು ಮಾಡಬೇಕು. ಓಕೆ, ಇಷ್ಟಾದ್ರೂ ಸಾಕಾ? ಇದರಲ್ಲಿ ಅವನು ಅಥವಾ ನೀವು ಪಾಯಿಂಟ್ಸ್ ಇನ್ನು ಬರಿಬೇಕು ಅಂತ ಇದ್ರೆ ನೀವು, ಅಥವಾ ಅವನು ನಿರ್ದಿಷ್ಟವಾಗಿ ಅವನು ಏನು ಹೇಳಿದ, ಇದೀಗ ನಾನು ಮಾಡೆಲಿನ ವಿವರಣೆಯನ್ನು ಕೊಟ್ಟದ್ದು, ನಿರ್ದಿಷ್ಟವಾಗಿ ಅವನ ನಿಲುವುಗಳು ಅಥವಾ ಅವನ ಸ್ಟೇಟ್ಮೆಂಟ್ಸ್ ಏನಿತ್ತು, ಅವ ಪ್ರಯೋಗ ಆದ ನಂತರ ಅವನು ಕೊಟ್ಟ ಸ್ಟೇಟ್ಮೆಂಟ್ಸ್ ಹೇಗಿತ್ತು ನೋಡಿ. ಪರಮಾಣುವಿನ ರುದರ್ಫೋರ್ಡ್ ಮಾದರಿಯ ನಿಲುವುಗಳು ಅಥವಾ ಪಾಸ್ಟುಲೇಟ್ಸ್ ಯಾವುದು ಅಂತ ಕೇಳಿದ್ರೆ ನೀವು ಹೀಗೆ ಬರಿಬೇಕು. ಒಂದನೇದು, ಪರಮಾಣುವಿನ ದ್ರವ್ಯರಾಶಿಯು ನ್ಯೂಕ್ಲಿಯಸ್ ಎಂಬ ಸಣ್ಣ ಭಾಗದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಪರಮಾಣುವಿನ ದ್ರವ್ಯರಾಶಿ ನ್ಯೂಕ್ಲಿಯಸ್ ಎಂಬ ಸಣ್ಣ ಜಾಗದಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಅಂತ ಅವನು ಹೇಳಿದ್ದು. ದ ಮಾಸ್ ಆಫ್ ಎನ್ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ಸ್ಮಾಲ್ ಸ್ಪೇಸ್ ಕಾಲ್ಡ್ ನ್ಯೂಕ್ಲಿಯಸ್. ಎರಡನೆಯದು, ಪರಮಾಣುಗಳು ಮುಖ್ಯವಾಗಿ ಧನಾತ್ಮಕ ಆವೇಶದ ಕಣಗಳನ್ನು ಒಳಗೊಂಡಿರ್ತವೆ ಅಂತ ಹೇಳಿದ. ಆಟಮ್ಸ್ ಮೇಜರ್ಲಿ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿದ. ಮೂರನೇದು, ಋಣಾತ್ಮಕ ವಿದ್ಯುದಾವೇಶದ ಇಲೆಕ್ಟ್ರಾನ್ಗಳು ಪರಮಾಣುಗಳ ಸುತ್ತ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಕಕ್ಷೆಗಳು ಎಂದು ಕರೆಯಲ್ಪಡುವ ವೃತ್ತಾಕಾರದ ಪಥಗಳಲ್ಲಿ ಸುತ್ತುತ್ತವೆ. ನೀವು ಈ ಮಾದರಿಯ ನಿಲುವುಗಳೆಲ್ಲ ಇದೆಯಲ್ಲ, ಪಾಸ್ಟುಲೇಟ್ಸ್ ಇದೆಯಲ್ಲ, ಅದನ್ನು 1 by 1 ಬರಿಬೇಕು. ಓಕೆ, ಯಾಕಂದ್ರೆ ಕೆಲವು ಸತಿ ಅವನು ಫಸ್ಟ್ ಏನು ಹೇಳಿದ ಈ ರೀತಿ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ನಿಮಗೆ
ಬರೆಯುವಾಗ ತಪ್ಪಬಾರದು. ಸರಿಯಾ? ಋಣಾತ್ಮಕ ವಿದ್ಯುದಾವೇಶದ ಇದು ಮೂರನೇದು. ಋಣಾತ್ಮಕ ವಿದ್ಯುದಾವೇಶದ ಇಲೆಕ್ಟ್ರಾನ್ಗಳು ಪರಮಾಣುಗಳ ಸುತ್ತ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಕಕ್ಷೆಗಳು ಎಂದು ಕರೆಯಲ್ಪಡುವ ವೃತ್ತಾಕಾರದ ಪಥಗಳಲ್ಲಿ ಸುತ್ತುತ್ತವೆ. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ಆಟಮ್ಸ್ ಇನ್ ಸರ್ಕ್ಯುಲರ್ ಪಾತ್ಸ್ ಕಾಲ್ಡ್ ಆರ್ಬಿಟ್ಸ್ ಎಟ್ ವೆರಿ ಹೈ ಸ್ಪೀಡ್. ಇದವನು ಹೇಳಿದಂತಹ ಮೂರನೆಯ ಅಂಶ. ಓಕೆ, ಇದರ ಲಿಮಿಟೇಷನ್ಸ್ ಏನು? ಇದು ಕೂಡ ಖಂಡಿತ ಕೇಳ್ತಾರೆ. ರುದರ್ಫರ್ಡ್ ನ ಹೀಗೆ ಕೇಳ್ಬೋದು ನಿಮಗೆ, ದೊಡ್ಡ 4 ಮಾರ್ಕಿನ ಅಂಕಕ್ಕೆ ಈ ರೀತಿ ಕೇಳ್ಬೋದು. ರುದರ್ಫರ್ಡ್ ನ ಪರಮಾಣು ಮಾದರಿಯನ್ನು ವಿವರಿಸಿ, ಅದರ ಇತಿಮಿತಿಗಳನ್ನು ತಿಳಿಸಿ. ಆಗ ನಾನು ಅಲ್ಲಿ ಎಲ್ಲಿಂದ ವಿವರಣೆ ಸ್ಟಾರ್ಟ್ ಮಾಡಿದ್ದೇನೆ, ಪರಮಾಣು ಮಾದರಿಯಿಂದ ಸ್ಟಾರ್ಟ್ ಮಾಡಿದ್ದೇನಲ್ಲ, ಅಲ್ಲಿಂದ ನೀವು ಇಷ್ಟು ಬರಿಬೇಕು. ಹೆಚ್ಚೇನಿಲ್ಲ, ಇದ್ದದ್ದೇ, ಅದನ್ನು ಸ್ವಲ್ಪ ಸೆಂಟೆನ್ಸ್ ಮಾಡಿ ಚಂದ ಮಾಡಿ ಬರಿಬೇಕು ಅಷ್ಟೇ. ಲಿಮಿಟೇಷನ್ಸ್ ಏನಿದು? ಅವರ ಮಾದರಿ, ಈ ರುದರ್ಫರ್ಡ್ನ ಮಾದರಿ ಪರಮಾಣುಗಳ ಸ್ಥಿರತೆಯನ್ನು ವಿವರಿಸಲು ವಿಫಲವಾಗಿದೆ. ಅಂದ್ರೆ ಸ್ಟೆಬಿಲಿಟಿ ಇದೆ, ಆಟಮ್ಗಳಿಗೆ ಸ್ಟೆಬಿಲಿಟಿ ಇದೆ ಅಲ್ವಾ, ಅದನ್ನು ಇದು ವಿವರಿಸುವುದಿಲ್ಲ. ಯಾಕೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ನ ಸುತ್ತುತ್ತದೆ ಅಂತ ಹೇಳಿದ್ದಾನೆ. ನಿಮಗೆ ಮುಂದೆ ಗೊತ್ತಾಗ್ತದೆ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತದೆ ಅಲ್ವಾ. ಹಾಗಾಗಿ ಇದು ಸ್ಥಿರತೆಯನ್ನು ವಿವರಿಸಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಹಿಸ್ ಮಾಡೆಲ್ ಫೇಲ್ಡ್ ಟು ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಆಟಮ್ಸ್. ದಿಸ್ ಇಸ್ ದ ಫಸ್ಟ್ ಲಿಮಿಟೇಷನ್. ಅವರ ಮಾದರಿ ಪರಮಾಣುಗಳ ಸ್ಥಿರತೆಯನ್ನು ವಿವರಿಸಲು ವಿಫಲವಾಗಿದೆ. ಹಿಸ್ ಮಾಡೆಲ್ ಫೇಲ್ಡ್ ಟು ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಆಟಮ್ಸ್. ಫಸ್ಟ್ ಒನ್. ಸೆಕೆಂಡ್ ಒನ್, ವೃತ್ತಾಕಾರದ ಪಥದಲ್ಲಿ ಇಲೆಕ್ಟ್ರಾನ್ಗಳ ಜೋಡಣೆಯನ್ನು ಅವನು ವಿವರಿಸಲಿಲ್ಲ. ಇದರಲ್ಲಿ ವೃತ್ತಾಕಾರದ ಪಥದಲ್ಲಿ ಒಂದು ಇದ್ರೆ ಓಕೆ, 10, 20 ಅಂತ ಇದ್ರೆ ಅಲ್ಲಿ ವಿವರಣೆ ಸಿಗ್ತದೆ? ವಿವರಣೆ ಸಿಗುದಿಲ್ಲ. ವೃತ್ತಾಕಾರದ ಪಥದಲ್ಲಿ ಎಷ್ಟು ಸುತ್ತಲಿಕ್ಕೆ ಆಗ್ತದೆ ಅದರ ಬಗ್ಗೆ ವಿವರಣೆ ಇಲ್ಲ. The arrangement of electrons in a circular path was not defined. Second one ಇದು. Third one, ವೃತ್ತಾಕಾರದ ಪಥದಲ್ಲಿ, ಇದು ನಿಮಗೆ ಗೊತ್ತಿರುವಂತಹ ವಿಷಯ, ವೃತ್ತಾಕಾರದ ಪಥದಲ್ಲಿ ಚಲಿಸುವ ಯಾವುದೇ ಕಣವು ವೇಗವರ್ಧನೆಗೆ ಅಥವಾ ಆಕ್ಸಲರೇಷನ್ಗೆ ಒಳಗಾಗ್ತದೆ ಮತ್ತು ಶಕ್ತಿಯನ್ನು ಹೊರಸೂಸ್ತದೆ. ಹೀಗಾಗಿ ಸುತ್ತುತ್ತಾ ಇರುವಂತಹ ಇಲೆಕ್ಟ್ರಾನ್ಗಳು ಕ್ರಮೇಣ ಶಕ್ತಿಯನ್ನು ಕಳ್ಕೊಳ್ತವೆ ಮತ್ತು ಅಂತಿಮವಾಗಿ ಅದು ನ್ಯೂಕ್ಲಿಯಸ್ಗೆ ಬೀಳ್ತದೆ ಅಲ್ವಾ. ಇದು ನಿಮಗೆ ಗೊತ್ತಿರುವಂತದ್ದು. ಇದರ ಬಗ್ಗೆ ಯಾವ ವಿವರಣೆಗಳು ಅಲ್ಲಿ ಇಲ್ಲ. Any particle that is moving in a circular path would undergo acceleration and radiates energy. Thus, the revolving electron would lose energy and finally fall into the nucleus. So, ಇದು ಫೇಲ್ ಆಯ್ತು. ಈ ವಿವರಣೆ ಕೊಡ್ಲಿಕ್ಕೆ ಅದರಲ್ಲಿ ಆಗೋದಿಲ್ಲ, ಅಥವಾ ಇದು ಅವನ ವಿವರಣೆಗೆ ಸರಿ ಹೊಂದುವುದಿಲ್ಲ. ಓಕೆ, ಅಂದ್ರೆ ನ್ಯೂಟ್ರಾನ್ಗಳು ಕಂಡು ಹಿಡಿದದ್ದು 1932ರಲ್ಲಿ, ತುಂಬಾ ನಂತರ ಕಂಡು ಹುಡುಕಿದ್ದು. ಓಕೆ, ಅಂದ್ರೆ ಇಲ್ಲಿ ಆರಂಭಿಕವಂತಹ ಇಲ್ಲಿ ಬೋರ್ ಪರಮಾಣು ಮಾದರಿಯನ್ನು ವಿವರಿಸಿದ್ನಲ್ಲ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವರಿಸ್ತೇನೆ ಅಂತ ಹೇಳಿದೆ. ತುಂಬಾ ದೊಡ್ಡದಾಗ್ತದೆ ಇದು ಅಂತ. ಈ ಬೋರ್ ಮಾದರಿ ಬಂದ ನಂತರ ಅದರಲ್ಲಿ ಕ್ವಾಂಟಮ್ ಸಿದ್ಧಾಂತವನ್ನೆಲ್ಲ ಅವನು ವಿವರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆಗ ಈ ರುದರ್ಫರ್ಡ್ನ ಮಾದರಿ ರದ್ದಾಯ್ತು. ರುದರ್ಫರ್ಡ್ನ ಮಾದರಿ ವಿವರಣೆ ಅಲ್ಲಿಗೆ ನಿಂತಿತ್ತು. ಅಂದ್ರೆ ಮುಂದಕ್ಕೆ ಅದು ಕಂಟಿನ್ಯೂ ಆಗ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದೇ ಸುಮಾರು ವಿಷಯಗಳನ್ನು ವಿವರಿಸಲಿಕ್ಕೆ ಅಸಮರ್ಥ ಆಯ್ತಲ್ವಾ. ಬೋರ್ನ ಪರಮಾಣು ಮಾದರಿ ನಂತರದ್ದಿರೋದು. ಈಗ ಸ್ವಲ್ಪ ಹೆಚ್ಚು ವಿವರಣೆಯನ್ನು ಕೊಟ್ಟದ್ದು ಮತ್ತು ಅದು ಹೆಚ್ಚಿನ ಅಂಶಗಳು ಅದರಲ್ಲಿ ಸರಿ ಇದೆ. ಓಕೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ವಿವರಣೆ ಕೊಟ್ಟು ಅನಂತರ ನಾನು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇವುಗಳನ್ನೆಲ್ಲ ವಿವರಿಸ್ತೇನೆ. ಖಂಡಿತವಾಗಿ ನಿಮಗೆ ಈ ವಿವರಣೆಗಳು ಸಾಕಷ್ಟು ಕೊಟ್ಟಿದ್ದೇನೆ ನಾನು ಇದೊಂದು ಹಂತಕ್ಕೆ ಬಂದ ನಂತರ ಒಂದಷ್ಟು ಕ್ವಶನ್ಸ್ ಕೂಡ ಇದರ ಬಗ್ಗೆನೆ ಹೇಗೆ ಕೇಳಬಹುದು ಅಂತ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ನಿಮ್ಮ ಸಪೋರ್ಟ್ ಬೇಕು. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಒತ್ತಿ, ನನಗೆ ಇದು ಸರಿ ಆಯ್ತು, ನಾನು ಮಾಡಿದ ಪಾಠ ನಿಮಗೆ ಬೇಕಾದ ರೀತಿಯಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು, ನಾನು ಹಿಂದೆ ತುಂಬಾ ಪಾಠಗಳನ್ನು ಹಾಕಿದ್ದೇನೆ, ಅವುಗಳನ್ನು ನೋಡ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರಿಬೇಕು, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ನೀವು ಬರಿಬೇಕು. ಓಕೆ, ಹಾಗಾಗಿ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.